ನಮೋ ನಾರಸಿಂಹ ನಮೋ ದಿವ್ಯಸಿಂಹ ಮಹಾ ಉಗ್ರಸಿಂಹ ನಮೋ ರೌದ್ರಸಿಂಹ ನಮೋ ಜ್ವಾಲಮಾಲಿನೇ ಶ್ರೀ ಜ್ವಾಲಸಿಂಹ ನಮಸ್ತೆ ನಮಸ್ತೆ ನಮೋ ಅಭಯ ಸಿಂಹ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ಕೇಳುಗರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ, ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೆಬೆಳತೂರು ಗ್ರಾಮ ಪಂಚಾಯಿತಿಯ ಕೆಬೆಳತೂರು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಹಿನ್ನೆಲೆ, ಇತಿಹಾಸ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ರಥೋತ್ಸವದ ಆಚರಣೆಯ ಕುರಿತು ಮಾಹಿತಿಯನ್ನು ನಮಗೆ ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಯುತ ವಿನಯ್ BS ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಮತ್ತು ಜಾತ್ರಾ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್, ಮೊದಲನೇದಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್. ನಮಸ್ಕಾರ. ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮಗೆ ತಿಳಿಸ್ಕೊಡೋದಾದರೆ? ನಾವು ಮೂಲತಃ ಇದೇ ಗ್ರಾಮಸ್ಥರು. ನಮ್ಮ ಪೂರ್ವಿಕರು ಇಲ್ಲೇ ಇದ್ದರು. ಆದರೆ ನಮ್ಮ ತಂದೆಯವರು ಬಂದು ಮೇಲ್ಕೋಟೆನಲ್ಲಿ, ಮಂಡ್ಯ ಜಿಲ್ಲೆ ಪ್ರಸಿದ್ಧ ಯಾತ್ರಾ ಸ್ಥಳ ಮೇಲ್ಕೋಟೆ ಗೊತ್ತಲ್ಲ, ಅಲ್ಲಿ ಪ್ರೌಢಶಾಲೆಯಲ್ಲಿ ಉಪಾಧ್ಯಾಯರಾಗಿರೋದ್ರಿಂದ ಅಲ್ಲಿ ಅವರು ಒಂದು ಸೇವೆ ಸಲ್ಲಿಸ್ತಾ ಇದ್ದಿದ್ದರಿಂದ ನಾವು ಅಲ್ಲಿ ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ಆದರೆ ನಮ್ಮ ಪೂರ್ವಿಕರೆಲ್ಲ ಇದೇ ಊರಲ್ಲಿ ಇದು ಮಾಡಿ ನೆಲೆಸಿದ್ರು. ಈಗ ನಾವು ಕೂಡ ಇದರಲ್ಲೇ ಬಂದು ವಿದ್ಯಾಭ್ಯಾಸ ಮೈಸೂರು ಬಂದು ನಂತರ ನಮ್ಮ ಈ ದೇವಸ್ಥಾನದ ಮಹತ್ವಗಳ ಇತ್ಯಾದಿಗಳನ್ನು ನಮ್ಮ ಪೂರ್ವಿಕರೆಲ್ಲ ಆರಾಧನೆ ಮಾಡ್ಕೊಂಡು ಬಂದಿದ್ದರಿಂದ ಈ ದೇವಸ್ಥಾನದ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸಿ ಈ ಮಹತ್ವ ತಿಳಿದು ಭಗವಂತನಿಗೆ ಸೇವೆ ಮಾಡಬೇಕು ಅಂತ ಹೇಳಿಬಿಟ್ಟು ನಾವು ಇಲ್ಲಿ ಬಂದು ಭಗವಂತನ ಸೇವೆ ಸಲ್ಲಿಸ್ತಾ ಇದ್ದೀವಿ. ಕೆಬೆಳತೂರಿನ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಸಂಕ್ಷಿಪ್ತ ಇತಿಹಾಸವನ್ನು ನಮಗೆ ತಿಳಿಸ್ಕೊಡೋದಾದರೆ, ಅದರ ಬಗ್ಗೆ ಒಂದು ಮಾಹಿತಿಯನ್ನು ನಮಗೆ ಹೇಳೋದಾದರೆ? ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಅಂತ ತೆಗೆದುಕೊಂಡಾಗ ಇಲ್ಲಿ ಕೆಬೆಳತೂರು ಅಂತ ಗ್ರಾಮದ ಹೆಸರಿದೆ. ಹೌದು. ಬಹುಶಃ ಕೆ ಅನ್ನತಕ್ಕಂಥದ್ದು ಹಾಗೆ ಎಲ್ಲ ದಾಖಲಾತಿಗಳಿದೆ. ಆದರೆ ಕೆ ಕುಂಟನ ಬೆಳತೂರು ಅಂತ ಹೇಳ್ತಾರೆ. ಶಾಸನಗಳಲ್ಲಿ ಬೆಳತೂರು ಬೇಕಾದ್ರೆ ಅಲ್ಲಿ ತಾವತ್ತು ಇಲ್ಲ, ಬೆಳತೂರು ಅಂತ ಇವಾಗೆಲ್ಲ ಕೆಲವೆಲ್ಲ ಹೇಳ್ತಾ ಇದ್ದಾರೆ. ಕುಂಟನ ಬೆಳತೂರು ಅಂತ ಹೇಳ್ತಾರೆ. ಆದರೆ ಮೂಲತಃ ಇದು ಒಂದು ಕುಂಟ ಅನ್ನತಕ್ಕಂಥದ್ದು ಅಪಭ್ರಂಶವಾಗಿದೆ ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಇಲ್ಲಿ ಕೆಲವರು ಒಂದು ಜನರ ಒಂದು ಇದು ಬರತಕ್ಕಂತಹದ್ದು ಏನಿದೆ, ಅವರ ಒಂದು ಬಾಯಿಂದ ಬಾಯಿಗೆ ಹೇಳಿ ಬಂದಿರತಕ್ಕಂತಹ ಪ್ರಚಲಿತವಾಗಿರತಕ್ಕಂತಹ ಒಂದು ಇತಿಹಾಸ ಏನು ಇಲ್ಲಪ್ಪ, ಕುಂಟುಪಾಳೆಗಾರ ಇದೆ, ಅದನ್ನು ಕುಂಟನ್ ಬೆಳತೂರು ಅಂತ ಹೇಳ್ತಾರೆ. ಆದರೆ ಹಾಗಲ್ಲ, ಹಾಗಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಇಲ್ಲಿನ ಊರಿನ ಪ್ರಧಾನ ದೈವ ನರಸಿಂಹಸ್ವಾಮಿ, ಆತ ಕುಳಿತಿದ್ದಾನೆ. ಸಾಧಾರಣ ಭಗವಂತನಿಗೆ ಸ್ಥಾನಕ ಮತ್ತೆ ಆಸೀನ, ಶಯಾನ ಅಂತ ಈ ರೀತಿ 3 ವಿಭಾಗ ಇರುತ್ತೆ. ಭಗವಂತ ಮಲ್ಕೊಂಡು ಭಂಗಿ ಇದ್ರೆ ಅದನ್ನ ಶಯನ ಮೂರ್ತಿ ಅಂತ ಹೇಳ್ತೀವಿ. ಸ್ಥಾನಕ ಮೂರ್ತಿ ನಿಂತಿರೋ ಮೂರ್ತಿ ಆದ್ರೆ ಸ್ಥಾನಕ ಅಂತ ಹೇಳ್ತೀವಿ. ಕುಳಿತಿದ್ರೆ ಅನ್ನತಕ್ಕಂಥದ್ದು ಆಸೀನ ಮೂರ್ತಿ ಅಂತ ಹೇಳ್ತೀವಿ. ಅದು ಗ್ರಾಮೀಣ ಭಾಷೆನಲ್ಲಿ ಜಾನಪದದಲ್ಲಿ ಕುಂತಿರುವ ಅನ್ನತಕ್ಕಂಥ ಕುಂತವನು ಅಂತ ಹೇಳ್ತಾರೆ. ಇಲ್ಲಿ ನರಸಿಂಹಸ್ವಾಮಿದು ಬೆಳತೂರು ಅನ್ನತಕ್ಕಂಥ ನಾನಾ ಜಾಗದಲ್ಲಿ ಬರುತ್ತೆ ಹೆಸರು. ಆದ್ರೆ ಇಲ್ಲಿ ಬೆಳತೂರು ಅಂತ ಹೇಳ್ಬೇಕಾದ್ರೆ ಇದು ಯಾವ ಬೆಳತೂರು ಅಂತ ಹೇಳ್ಬೋದು. ಬೆಳತೂರು ಅನ್ನತಕ್ಕಂಥಾದ್ರೆ ನಮ್ಮ ಕರ್ನಾಟಕದಲ್ಲೇ ಹಲವಾರು 5-6 ಕಡೆ ಬೆಳತೂರು ಅನ್ನತಕ್ಕಂಥದ್ದಿದೆ. ಮಂಡ್ಯ ಜಿಲ್ಲೆಯಲ್ಲೂ ಬೆಳತೂರು ಅನ್ನೋದಿದೆ. ಈಗ ಬೆಂಗಳೂರಿನ ಬಳಿನಲ್ಲಿ ಇರತಕ್ಕಂತಹ ಬೆಂಗಳೂರಿನಿಂದ ಅಲ್ಲಿ ಮುಂದೆ ಇರತಕ್ಕಂತಹ ಇವಾಗ ಆ ಕೋಲಾರ ಮತ್ತೆ ಆ ತಮಿಳುನಾಡು ಗಡಿ ಏನಿದೆ ಹೊಸೂರು ಬಳಿ, ಅಲ್ಲೂ ಅನ್ನತಕ್ಕಂಥ ಬೆಳತೂರು ಅನ್ನತಕ್ಕಂಥದ್ದು ಬರುತ್ತೆ. ಹೀಗೆ 4-5 ಕಡೆ ಈ ಬೆಳತೂರು ಅನ್ನತಕ್ಕಂಥದ್ದು ಇದು ಬರುತ್ತೆ. ಆಮೇಲೆ ಇಲ್ಲೇ ಎನ್ ಬೆಳತೂರು ಅಂತ ಇದೆ, ನಮ್ಮೆಲ್ಲ ಪಕ್ಕದ ತಾಲೂಕಿನಲ್ಲೇ ಇವಾಗ ಕೆಗಡೆ ಕೊಡ್ತಾರೆ, ಎನ್ ಬೆಳತೂರು ಅಂತಾನು ಇದೆ. ಹಾಗಾಗಿ ಇಲ್ಲಿ ಏನು ಅಂತ ಹಾಗಿದ್ರೆ ಇಷ್ಟಾರು ಬೆಳತೂರು ಇರ್ಬೇಕಾದ್ರೆ ಇಲ್ಲಿ ಈ ಊರಿಗೆ ಇರತಕ್ಕಂತಹ ಬೆಳತೂರು ಅಂತ ಗುರುತಿರ್ಬೇಕಾದ್ರೆ ಹೇಗೆ ಅಂದ್ರೆ, ಇಲ್ಲಿ ಭಗವಂತ ಕುಂತಿರೋದ್ರಿಂದ ಕುಂತವನ್ ಬೆಳತೂರು ಅದು ಅಪಭ್ರಂಶವಾಗಿ ಕುಂಟನ್ ಬೆಳತೂರು ಅಂತ ಆಗಿದೆ. ಕುಂತವನು ಕುಂಟನ್ ಬೆಳತೂರು, ಕುಂಟನ ಅಂತ ಆಗ್ಬಿಟ್ಟಿದೆ. ಹೀಗೆ ಅಪಭ್ರಂಶವಾಗಿ ಅದು ಬಂದಿದೆ. ಅದನ್ನ ಹೇಳಲಿಕ್ಕೆ ಗೊತ್ತಾಗದಿದ್ದಾಗ ಸಾಧಾರಣವಾಗಿ ಭಗವಂತನಿಂದ ಒಂದು ಪ್ರಾಶಸ್ತ್ಯವಾಗಿರೋದು ಆಲಯಾಶ್ರಿತ ಗ್ರಾಮ ಅಂತ.
ಯಾವುದೇ ಒಂದು ಹೇಳಬೇಕಾದ್ರೆ, ಒಂದು ಗ್ರಾಮ ಅಂತ ಹೇಳಬೇಕಾದ್ರೆ, ಒಂದು ಗ್ರಾಮವನ್ನು ಹೇಳಬೇಕಾದ್ರೆ ಗ್ರಾಮ ಅನ್ನತಕ್ಕಂಥದ್ದು ಎರಡು ಬಗೆಯಾಗಿರುತ್ತೆ. ಮೊದಲಿನ ದೇವಸ್ಥಾನವೇ ಮೊದಲಾಗಿದ್ದು, ಆಮೇಲೆ ದೇವಸ್ಥಾನಕ್ಕೋಸ್ಕರ ಒಂದು ಗ್ರಾಮ ನಿರ್ಮಾಣವಾದ್ರೆ ಅದನ್ನ ಆಲಯಾಶ್ರಿತ ಗ್ರಾಮ ಅಂತ ಹೇಳ್ತಾರೆ. ಆಲಯಾಶ್ರಿತ ಗ್ರಾಮ, ದೇವಸ್ಥಾನದ ಆಶ್ರಿತದಲ್ಲಿ ಸ್ಥಾಪನೆಯಾದಂತಹ ಒಂದು ಗ್ರಾಮ. ಹೌದು, ದೇವಸ್ಥಾನಕ್ಕಾಗಿ ಕೈಂಕರ್ಯ ಮಾಡ್ಲಿಕ್ಕಾಗಿ ಗ್ರಾಮ ಹುಟ್ಕೊಂಡಿರೋದು, ಅದು ಆಲಯಾಶ್ರಿತ ಗ್ರಾಮ ಅಂತ ಹೇಳ್ತಾರೆ. ಗ್ರಾಮಾಶ್ರಿತ ಆಲಯ ಅಂತ ಹೇಳ್ಬೇಕಾದ್ರೆ ಒಂದು ಹಳ್ಳಿ ಇರುತ್ತೆ, ಹಳ್ಳಿನಲ್ಲಿ ಒಂದು ಪೂಜೆ ಮಾಡೋದಕ್ಕಾಗಿ ಅಲ್ಲಿ ಒಂದು ದೇವಸ್ಥಾನವನ್ನ ಆಮೇಲೆ ನಿರ್ಮಾಣ ಮಾಡ್ತಾರೆ. ಊರಿಗವ್ರಿಗೆಲ್ಲ ಒಂದು ದೈವ, ಆ ಭಗವಂತನ ಒಂದು ಪೂಜೆ ಸಲ್ಲಿಸಬೇಕು, ತಮ್ಮ ಪ್ರಾರ್ಥನೆ ಸಲ್ಲಿಸಬೇಕು, ಅದಕ್ಕೊಂದು ಮಂದಿರ ಬೇಕು ಅಂತ ಹೇಳ್ಬಿಟ್ಟು ಮಾಡತಕ್ಕಂಥದ್ದಾದಾಗ ಆಗೇನಾಗಿರುತ್ತೆ, ಅದು ಗ್ರಾಮವೇ ಬೇರೆ, ದೇವಸ್ಥಾನ ಬೇರೆ. ಇದು ಹಾಗಲ್ಲ. ಈ ಬೆಳತೂರಿನಲ್ಲಿ ಇರತಕ್ಕಂಥದ್ದು ಆಲಯಾಶ್ರಿತ ಗ್ರಾಮ ಅಂತ ಆಗಿರೋದ್ರಿಂದ, ಊರು ಅನ್ನತಕ್ಕಂಥದ್ದು ಭಗವಂತನ ನರಸಿಂಹಸ್ವಾಮಿ ಹಿನ್ನೆಲೆಯಿಂದ ಬಂದಿರೋದ್ರಿಂದ, ಕುಂತವನ ಬೆಳತೂರು, ಕುಂತನ ಬೆಳತೂರು ಅಂತ ಆಗಿರೋದ್ರಿಂದ ಇದು ದೇವಸ್ಥಾನ ಪ್ರಾಚೀನವಾಗಿರತಕ್ಕಂಥದ್ದು ಅನ್ನೋದು ಇದರಿಂದ ಸುಸ್ಪಷ್ಟವಾಗುತ್ತೆ. ಹಾಗಾಗಿ ಇದು ಕೆ ಅನ್ನತಕ್ಕಂತಹ ಒಂದು ಏನಿದೆ, ಇನಿಷಿಯಲ್ ಏನಿದೆ, ಆ ಉಪಾಧಿ ಏನಿದೆ, ಅದರಿಂದ ಬರತಕ್ಕಂಥದ್ರಲ್ಲಿ ನಾವು ಹೇಳಿದ್ದಾಯ್ತು. ಇನ್ನು ಬೆಳತೂರು ಅಂತ ಕೂತ್ಕೊಂಡಾಗ ಕನ್ನಡದಲ್ಲಿ ಬೆಳ್ ತೊರೆಯ ಊರು, ಬೆಳ್ಳನೆಯ ತೊರೆಯ ಊರು ಅಂತ ಅರ್ಥ. ಇಲ್ಲಿ ಇದು ಕಪಿಲಾ ನದಿ ತಟದಲ್ಲಿ ಇರೋದ್ರಿಂದ, ಈ ಕಪಿಲಾ ನದಿ ಅನ್ನತಕ್ಕಂತಹದ್ದು ಯಾವಾಗಲೂ ಸಾರ್ವಕಾಲಿಕವಾಗಿ ಚೆನ್ನಾಗಿ ಸ್ವಚ್ಛವಾಗಿ ಹರಿತಾ ಇರತಕ್ಕಂತಹ ನದಿ. ಇಲ್ಲಿ ಯಾವತ್ತೂ ನದಿನಲ್ಲಿ ಅದು ನದಿ ಪಾತ್ರ ಕ್ಷೀಣಿಸತಕ್ಕಂತಹದ್ದು ಇಲ್ಲಿ ಕ್ಷೀಣತೆ ಇಲ್ಲ, ಯಾವಾಗಲೂ ತುಂಬಿ ಹರಿತಾನೇ ಇರತಕ್ಕಂತಹ ಒಂದು ಸನ್ನಿವೇಶ ಇಲ್ಲಿರುತ್ತೆ. ಯಾಕೆಂದ್ರೆ ಇದಕ್ಕಿಂತ ಮೊದಲು ಬೀಚ್ನಲ್ಲಿ ಅಣೆಕಟ್ಟು ಬಿಟ್ಟರೆ, ಇತ್ತೀಚೆಗೆ ಕಟ್ಟಿರೋದು ಬಿಟ್ರೆ ಪ್ರಾಚೀನ ಕಾಲದಲ್ಲಿ ಅಣೆಕಟ್ಟೆ ಇರಲಿಲ್ಲ, ಯಾವಾಗ್ಲೂ ತುಂಬ ಹರಿತಾ ಇತ್ತು. ಹಾಗಾಗಿ ಬೆಟ್ಟದ ಮೇಲಿಂದ ನೋಡಿದಾಗ ಅದು ಒಂಥರ ಹಾಲಿನ ನೊರೆಯ ಹಾಗೆ ಇರೋದ್ರಿಂದ ಇದನ್ನ ಬೆಳ್ತೊರೆಯ ಊರು ಅಂತ ಹೇಳ್ತಾರೆ. ಇದು ಕನ್ನಡದಲ್ಲಿ ಬಂದಿರೋದು. ಅದಕ್ಕೆ ಮೂಲ ಏನು ಹಾಗೆ ಹರಿಬೇಕು ಅಂದಾಗ ಇದಕ್ಕೆ ಪೌರಾಣಿಕವಾದಂತಹ ಹಿನ್ನೆಲೆ ಇದೆ. ನಮ್ಮಲ್ಲಿ ಮುಖ್ಯವಾಗಿ ಪ್ರಾಚೀನ ಒಂದು ಗ್ರಂಥಗಳು ಅಂತ ಹೇಳಬೇಕಾದ್ರೆ, ಅದರಲ್ಲಿ ಪುರಾತನವಾಗಿರತಕ್ಕಂತಹ ಸಾಹಿತ್ಯ ಅಂತ ಹೇಳಬೇಕಾದ್ರೆ ವೈದಿಕ ಸಾಹಿತ್ಯಗಳು ಅಂತ ಹೇಳ್ತೀವಿ. ವೈದಿಕ ಆದ್ಮೇಲೆ ಬರತಕ್ಕಂತಹ ಧರ್ಮಶಾಸ್ತ್ರಗಳು, ಆಮೇಲೆ ಆಗಮಶಾಸ್ತ್ರಗಳು ಇದೆಲ್ಲ ಬಂತು. ಆಗಮಶಾಸ್ತ್ರದಲ್ಲಿ ಮುಖ್ಯವಾಗಿ ಪಾಂಚರಾತ್ರ ಅನ್ನತಕ್ಕಂಥದ್ದು ಒಂದು ಆಗಮಶಾಸ್ತ್ರದ ಒಂದು ವಿಧಾನ. ಈ ವಿಷ್ಣು ದೇವಾಲಯಗಳಲ್ಲಿ, ವೈಷ್ಣವಾಗಮಗಳಲ್ಲಿ ಮುಖ್ಯವಾಗಿ ಪಾಂಚರಾತ್ರ ಮತ್ತು ವೈಖಾನಸ ಅಂತ ಎರಡು ಪ್ರಭೇದಗಳು ಉಂಟು. ಅದರಲ್ಲಿ ಪಾಂಚರಾತ್ರ ಆಗಮದಲ್ಲಿ ಬರತಕ್ಕಂತಹ ಆ ಗ್ರಂಥಗಳಲ್ಲಿ ಈಶ್ವರ ಸಂಹಿತೆ ಅನ್ನೋದು ಒಂದು, ಪಾರಮೇಶ್ವರ ಸಂಹಿತೆ ಅಂತಿದೆ, ಹೀಗೆ ಪೌಷ್ಕರ ಸಂಹಿತೆ ಅಂತ ಇದೆ. ಇತ್ಯಾದಿ ಸಂಹಿತೆಗಳಲ್ಲಿ ಈ 108 ಸ್ವಯಂ ವ್ಯಕ್ತ ಕ್ಷೇತ್ರಗಳು ಅಂತ ಹೇಳ್ತಾರೆ. ಆ ಸ್ವಯಂ ವ್ಯಕ್ತ ಕ್ಷೇತ್ರದಲ್ಲಿ ಕ್ಷೀರೋದಕ ಕ್ಷಿತಿ ಕ್ಷೇತ್ರ ಅನ್ನೋದು ಒಂದು. ಇಲ್ಲಿ ನಾವು ಹೇಳತಕ್ಕಂಥದ್ದು ಕ್ಷೇತ್ರ ಅಂತ ಹೇಳಬೇಕಾದ್ರೆ 10 ವಿಧ ಅಂತ ಹೇಳ್ತಾರೆ. 10 ವಿಧ. ಸ್ವಯಂ ವ್ಯಕ್ತ ಅಂದ್ರೆ ಏನು ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕಾಗಿ ಇದೆಲ್ಲ ಒಂದು ಸ್ವಲ್ಪ ವಿಸ್ತಾರವಾಗಿ ಆಗುತ್ತೆ. ಭಗವಂತನ ಸಾಧಾರಣವಾಗಿ ಇವಾಗ ಆಲಯಾಶ್ರಿತ ಗ್ರಾಮ ಅಂತ ಹೇಳತಕ್ಕಂಥದ್ದು ಒಂದು ಮನುಷ್ಯರು ತಮಗಾಗಿ ಪೂಜೆಗಾಗಿ ಮಾಡಿರತಕ್ಕಂಥದ್ದು ಪೂಜಾ ಸ್ಥಾನ ಬೇಕು ಅಂತಿದ್ರೆ ಅದು ಮಾನುಷ ಸ್ಥಳ ಅಂತ ಹೇಳ್ತೀವಿ. 10 ಬಗೆ ಪೂಜಾ ಸ್ಥಾನಗಳು. ಮನುಷ್ಯರು ತಮ್ಮ ಪೂಜೆಗಾಗಿ ಮಂದಿರ ನಿರ್ಮಾಣ ಮಾಡುವಂತಹದ್ದಾದ್ರೆ ಅದಕ್ಕೆ ಮಾನುಷ ಅಂತ ಹೇಳ್ತೀವಿ. ಇಲ್ಲಿ ಮನುಷ್ಯನಿಂದ ಕಾರಣ ಆ ಸನ್ನಿಧಿ ಬರೋದಕ್ಕೆ. ಹಾಗೆಯೇ ರಾಕ್ಷಸರು ಅಲ್ಲಿ ಅಸುರರು ಮತ್ತು ರಾಕ್ಷಸರು ಅಂತ 2 ವಿಭಾಗ ಬರುತ್ತೆ. ರಾಕ್ಷಸರೇ ಬೇರೆ, ಅಸುರರೇ ಬೇರೆ. ಆ ರಾಕ್ಷಸರಾಗಿರತಕ್ಕಂಥದ್ರಲ್ಲಿ ಉದಾಹರಣೆ ವಿಭೀಷಣ ಇರಬಹುದು, ಇವರೆಲ್ಲ ರಾಕ್ಷಸ ಕುಲಕ್ಕೆ ಸೇರಿರ್ತಾರೆ. ಅಸುರ ಅಂತ ಹೇಳಿದಾಗ ಪ್ರಹ್ಲಾದ, ಇವರೆಲ್ಲ ಅಸುರ ಕುಲಕ್ಕೆ ಸೇರಿದವರು. ಹಾಗಾಗಿ ಅವರೆಲ್ಲ 2 ವಿಧಾನ ಇದೆ, ವಿಭಾಗಗಳಿದೆ. ಹಾಗಾಗಿ ಈ ರಾಕ್ಷಸರಲ್ಲಿ ಇರತಕ್ಕಂತಹ ಇದರಲ್ಲಿ ಅವರುಗಳು ಒಂದು ಪೂಜಾಸ್ಥಾನ ನಿರ್ಮಾಣವಾಗಿದ್ರೆ ಅದರಲ್ಲಿ ಇರತಕ್ಕಂಥದ್ರಲ್ಲಿ ಅಸುರರು ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ರಲ್ಲಿ ಆಸುರಂ ಅಂತ ಹೇಳ್ತೀವಿ. ಆಸುರ ಅಂತ ಹೇಳ್ತೀವಿ, ಅದೊಂದು ಬಗೆ. ಹಾಗೇನೆ ಋಷಿಮುನಿಗಳು ತಮ್ಮ ತಪಸ್ಸಿನ ಒಂದು ಆಚರಣೆಗಾಗಿ ಯಾವ ದೈವನ ಕುರಿತು ತಪಸ್ಸಾದಾಗ ಅವರಿಗೆ ದೈವ ಸಾಕ್ಷಾತ್ಕಾರವಾದಂತಹ ಜಾಗ ಏನಿದೆ ಅದನ್ನ ಆರ್ಷ ಅಂತ ಹೇಳ್ತೀವಿ. ಆರ್ಷ. ಹಾಗೆ ವಿದ್ಯಾಧರರು ಅವರ ಶಾಪ ವಿಮೋಚನೆಗಾಗಿ ಒಂದು ತಪಸ್ಸನ್ನು ಆಚರಿಸೋ ಜಾಗದಲ್ಲಿ ಅವರ ಶಾಪ ವಿಮೋಚನೆ ಆಗಿ ಭಗವಂತ ಪ್ರತ್ಯಕ್ಷ ಆಗಿ ಶಾಪ ವಿಮೋಚನೆ ಆಗಿರೋ ಜಾಗ ಅದು ವೈದ್ಯಾಧರ ಅಂತ ಹೇಳ್ತೀವಿ. ಯಕ್ಷರಿದ್ರೆ ಯಾಕ್ಷ ಅಂತ ಹೇಳ್ತೀವಿ. ಸಿದ್ಧ ಪುರುಷರಿದ್ರೆ ಅದಕ್ಕೆ ಸೈದ್ಧ ಅಂತ ಹೇಳ್ತೀವಿ. ದೇವತೆಗಳು ತಮ್ಮ ಶಾಪ ವಿಮೋಚನೆ ಮಾಡ್ಕೊಂಡು ಇಲ್ಲಿ ಪ್ರಯತ್ನ ಮಾಡೋದಿದ್ರೆ ಅದಕ್ಕೆ ದೈವ ಅಂತ ಹೇಳ್ತೀವಿ. ಆದರೆ ಯಾವ ಒಂದು ಕಾರಣವೂ ಇಲ್ಲದೆ
ಭಗವಂತ ತಾನೇ ಸ್ವಇಚ್ಛೆಯಿಂದ ಅಲ್ಲಿ ವಿಹರಿಸಿಕ್ಕೆ ಬಂದು, ಭಗವಂತ ಯಾರ ಒಂದು ಕಾರಣವೂ ಇಲ್ಲದೆ ತಾನೇ ಸ್ವತಃ ಸ್ವಇಚ್ಛೆಯಿಂದ ತಾನು ಇಷ್ಟಪಟ್ಟು ಬಂದು ಅಲ್ಲಿ ವಿಹರಿಸಿನೋ, ಅಲ್ಲಿ ಅನುಗ್ರಹ ಮಾಡಲಿಕ್ಕೆ ಬಂದಂತಹ ಸ್ಥಳ ಸ್ವಯಂ ವ್ಯಕ್ತ ಅಂತ ಹೇಳ್ತಾರೆ. ಇಂತಹ ನಮ್ಮ ಭಾರತ ದೇಶದಲ್ಲಿ 108 ಸ್ವಯಂ ವ್ಯಕ್ತ ಕ್ಷೇತ್ರಗಳಿವೆ, ಅದರೆಲ್ಲ ಉಲ್ಲೇಖಗಳಿದೆ. ಅದರಲ್ಲಿ ಕ್ಷೀರೋದಕ ಕ್ಷಿತಿ ಕ್ಷೇತ್ರ ಅನ್ನತಕ್ಕಂಥದ್ದು ಅನ್ನತಕ್ಕಂಥದ್ದು ಈ ಸಂಬಂಧ. ಆ ಕ್ಷೀರೋದಕ ಕ್ಷಿತಿ ಕ್ಷೇತ್ರ ಅಂದ್ರೆ ಏನು? ಸಂಸ್ಕೃತದಲ್ಲಿ ಹೇಳೋದು ಕ್ಷೀರ ಅಂದ್ರೆ ಹಾಲು, ಉದಕ ಉದಕ ಅಂದ್ರೆ ನೀರು, ಹಾಲಿನ ನೊರೆಯ ಹಾಗೆ ಇರತಕ್ಕಂತಹ ನೀರು ಉಳ್ಳತಕ್ಕಂತಹ ಕ್ಷೀರೋದಕ ಕ್ಷಿತಿ ಅಂದ್ರೆ ಭೂಮಿ ಅಂತ. ಆ ಒಟ್ಟು ಆ ಸೀಮೆಯನ್ನ ಪ್ರದೇಶವನ್ನ ಕ್ಷೇತ್ರ ಅಂತ ಹೇಳ್ತಾರೆ. ಅಂದ್ರೆ ಏನಾಯ್ತು, ಹಾಲಿನಂತಹ ನೀರಿನಿಂದ ಸುತ್ತುವರೆದಂತಹ ಒಂದು ಕ್ಷೇತ್ರವೇ ಕ್ಷೀರೋದಕ ಕ್ಷೇತ್ರ ಅಂತ ಹೇಳಿ ಅಲ್ಲಿ ಸಂಹಿತೆಯಲ್ಲಿ ಹೇಳ್ತಾರೆ. ಹಾಗಾಗಿ ಅದು ಸಂಸ್ಕೃತದಲ್ಲಿ, ಅದು ಕನ್ನಡೀಕರಣವಾದಾಗ ಬೆಳತೂರು ಅಂತ ಆಗಿದೆ. ಹಾಗಾಗಿ ಈ ಕ್ಷೀರೋದಕ ಕ್ಷೇತ್ರ ಅಂತ ಹೇಳಿರೋದ್ರಿಂದ ಹಾಲಿನ ನೊರೆಯ ಹಾಗೆ ಇರೋದ್ರಿಂದ ಈ ಒಂದು ಕ್ಷೇತ್ರಕ್ಕೆ ಏನಪ್ಪಾ ಅಂದ್ರೆ ಭಗವಂತನ ಕ್ಷೀರಸಾಗರದಲ್ಲಿ ಅವನಿಗೆ ಏನು ಒಂದು ಮಹತ್ವ ಇದೆಯೋ, ಯಾವ ಸ್ಥಾನ ಇದೆಯೋ ಈ ಭೂಮಂಡಲದಲ್ಲಿ ಈ ಸ್ಥಾನವು ಕೂಡ ಆ ಕ್ಷೀರಸಾಗರಕ್ಕೆ ಸಮಾನವಾಗಿ ಇರತಕ್ಕಂಥದ್ದು. ಈ ಕ್ಷೀರಸಾಗರದಲ್ಲಿ ಇರತಕ್ಕಂಥದ್ದು ಶಕ್ತ್ಯಾತ್ಮ, ಮತ್ತೆ ಮಂದರಾದ್ರಿ ರೂಪಧೃತ್, ಮತ್ತೆ ಅಮೃತಾಹರಣ ಮೂರ್ತಿ ಅಂತ ಹೇಳ್ತಾರೆ. ಹಾಗೆಯೇ ನರಸಿಂಹ ಪುರಾಣದಲ್ಲಿ ಆ ಲಕ್ಷ್ಮೀ ನರಸಿಂಹ ಧ್ಯಾನ ಶ್ಲೋಕದಲ್ಲಿ ಕ್ಷೀರಾಬ್ಧಿ ಮಧ್ಯೆ ಸ್ಥಿತಂ ಯೋಗಾರೂಢಂ ಅತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ಅಂತ ಹೇಳಿ ಇದು ಆಗಿರೋದ್ರಿಂದ ಇಲ್ಲಿ ಮುಖ್ಯವಾಗಿ ಆ ಉಳಿದ ಮೂರ್ತಿಗಳ ಒಂದು ಸ್ಥಾನಗಳು ಇಲ್ಲಿ ನಷ್ಟವಾಗಿದ್ದು ಲಕ್ಷ್ಮೀ ನರಸಿಂಹನ ಒಂದು ಸ್ಥಾನ ಮಾತ್ರ ರಾಮಾನುಜರ ಕಾಲದಲ್ಲಿ ಇದು ಜೀರ್ಣೋದ್ಧಾರವಾಗಿದೆ. ಹಾಗಾಗಿ ಕ್ಷೀರೋದಕ ಕ್ಷಿತಿ ಕ್ಷೇತ್ರ ಅಂತ ಆಗಿರೋದು. ಮತ್ತೆ ಇಲ್ಲಿ ನದಿ ಸಾಧಾರಣ ಉತ್ತರಕ್ಕೆ ಹರಿಯತಕ್ಕಂಥದ್ದು ಪಶ್ಚಿಮಕ್ಕೆ ತನ್ನ ದಿಕ್ಕನ್ನ ಹರಿಸಿ ನಂತರ ಪುನಃ ಉತ್ತರಕ್ಕೆ ಹೋಗಿ ಪುನಃ ಪೂರ್ವಾಭಿಮುಖವಾಗಿ ಹರಿಯುತ್ತೆ. ಹಾಗಾಗಿ ಇದು 3 ಕಡೆಯಿಂದ ಹಿಂಗೆ ಹರಿರೋದ್ರಿಂದ ಪರ್ಯಾಯ ದ್ವೀಪವಾಗಿದೆ ಇದು. ಹಾಗಾಗಿ ಈ ಒಂದು ಕ್ಷೇತ್ರಕ್ಕೆ ಇನ್ನೊಂದೇನಾಗಿದೆ, ಹೀಗೆ ಒಂದು ನದಿ ಪಾತ್ರ ಬದಲಾವಣೆ ಆಗ್ಬೇಕಾದ್ರೆ ಅಲ್ಲಿ ದಟ್ಟವಾದ ಒಂದು ದಿಣ್ಣೆ ಇರಬೇಕು. ಹಾಗೆ ಇಲ್ಲಿ ದಿಣ್ಣೆ ಇರೋದ್ರಿಂದ ಈ ದಿಣ್ಣೆ ಏನಾಗಿದೆ ಅಂದ್ರೆ ಈ ಕ್ವಾರ್ಟ್ಸ್ ಅಂತ ಏನ್ ಹೇಳ್ತೀವಿ, ಬೆಣಚು ಕಲ್ಲಿನ ಒಂದು ಸಮೂಹಗಳು ಈ ಒಂದು ಇದರಲ್ಲಿ ಇದೆ ಕೆಳಭಾಗದಲ್ಲಿ. ಹಾಗಾಗಿ ಆ ಬೆಣಚು ಕಲ್ಲಿಗೆ ನಾವೇನ್ ಹೇಳ್ತೀವಿ, ಅದಕ್ಕೆ ಸಂಸ್ಕೃತದಲ್ಲಿ ಶ್ವೇತಾಶ್ಮ ಇತ್ಯಾದಿ ಹೇಳ್ತೀವಿ. ಹಾಗಾಗಿ ಇದಕ್ಕೆ ಶ್ವೇತಾದ್ರಿ ಅಂತಾನು ಹೆಸರು. ಪುರಾಣದಲ್ಲಿ 108 ವಿಷ್ಣುರ ಅಷ್ಟೋತ್ತರ ಶತಸ್ಥಾನಗಳಲ್ಲೂ ಕೂಡ ಶ್ವೇತಾದ್ರಿ ಅಂತ ಉಲ್ಲೇಖ ಇದ್ದು ಶ್ವೇತಾದ್ರೌ ಸಿಂಹರೂಪಿಣಂ ಅಂತ ಉಲ್ಲೇಖ ಇದೆ. ಹಾಗಾಗಿ ಪಾಂಚರಾತ್ರ ಆಗಮದಲ್ಲಿ ಬರತಕ್ಕಂಥ ಇತಿಹಾಸದಲ್ಲಿ ಕ್ಷೀರೋದಕ ಕ್ಷಿತಿ ಕ್ಷೇತ್ರವೇ ಇವತ್ತು ಬೆಳತೂರಾಗಿದೆ. ಶ್ವೇತಾದ್ರಿ ಅನ್ನತಕ್ಕಂಥ ಇದರಿಂದಾನೇ ಇಲ್ಲಿ ನರಸಿಂಹಮೂರ್ತಿಯ ಒಂದು ಸಾನ್ನಿಧ್ಯ ಇಲ್ಲಿ ಏರ್ಪಟ್ಟಿದೆ. ಶ್ವೇತಾದ್ರಿ ಅಂತ ಹೇಳಿ ಬಿಳಿಗಿರಿನ ಬೆಟ್ಟಕ್ಕೂ ಶ್ವೇತಾದ್ರಿ ಅಂತ ಹೇಳ್ತಾರೆ. ಶ್ವೇತಾದ್ರಿ ಅನ್ನತಕ್ಕಂತಹದ್ದು ಮತ್ತೊಂದು ನಮ್ಮ ತಮಿಳುನಾಡಿನ ಶ್ರೀರಂಗ ಕ್ಷೇತ್ರದ ಪಕ್ಕ ಅಲ್ಲಿ ಏನ್ ಹೇಳ್ತೀವಿ ತಿರುವೆಳ್ಳರೈ ಅಂತ ಇದೆ, ಆ ಸ್ಥಳಕ್ಕೂ ಕೂಡ ಶ್ವೇತಾದ್ರಿ ಅಂತ ಹೇಳ್ತಾರೆ. ಆದ್ರೆ ಇದರಲ್ಲಿ ಇಲ್ವೋ ಅದು ಇದಕ್ಕೆ ಇದನ್ನ ಹೇಳ್ತಾರೆ, ಇದು ಹೇಗೆ ಆರೋಪ ಮಾಡ್ತಾರೆ ಅಂದ್ರೆ ಅಲ್ಲಿ ಶ್ವೇತಾದ್ರವು ಸೌಮ್ಯ ರೂಪಿಣಂ ಅಂತ ಹೇಳಿರೋದ್ರಿಂದ ಭಗವಂತ ಸೌಮ್ಯ ರೂಪವಾಗಿರೋದು ಬಿಳಿಗಿರಂಗನ ಬೆಟ್ಟದಲ್ಲಿ ಮತ್ತೆ ಆ ತಮಿಳುನಾಡಿನ ತಿರುವೆಳ್ಳರೆ ದಿವಿದೇಶದಲ್ಲಿ. ಅದಕ್ಕೆ ಹೊರತಾಗಿ ನರಸಿಂಹ ರೂಪಿಯಾಗಿರತಕ್ಕಂಥದ್ದು ಈ ಒಂದೇ ಸ್ಥಳದಲ್ಲಿ. ಹಾಗಾಗಿ ಇದಕ್ಕೆ ಶ್ವೇತಾದ್ರಿ ಕ್ಷೀರೋದಕ ಕ್ಷಿತಿ ಕ್ಷೇತ್ರ ಅನ್ನತಕ್ಕಂಥದ್ದು ಪೌರಾಣಿಕಗಳಲ್ಲಿ ಗ್ರಂಥಗಳಲ್ಲಿ ಶಾಸ್ತ್ರ ಗ್ರಂಥಗಳಲ್ಲಿ ಇರತಕ್ಕಂತಹ ಹೆಸರು ಇದಾಗಿದೆ. ಇದು ಇತಿಹಾಸ. ಹಾಗಾಗಿ ಅನಾದಿ ಸಂಸಿದ್ಧವಾಗಿರತಕ್ಕಂತಹ ದೇವಸ್ಥಾನ ಆ ಕಾಲದಿಂದ ಋಷಿಮುನಿಗಳಿಂದ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದು ಕಾಲಾಂತರದಲ್ಲಿ ಖಿಲವಾದಾಗ ಹಲವಾರು ಕಾರಣಗಳಿರಬಹುದು, ಪ್ರಕೃತಿ ವೈಪರೀತ್ಯಗಳಿರಬಹುದು, ರಾಜಕೀಯವಾಗಿರತಕ್ಕಂತಹ ಒಂದು ಸನ್ನಿವೇಶಗಳಿರಬಹುದು. ಈ ಎಲ್ಲಾ ಕಾರಣಗಳಿಂದ ಈ ಒಂದು ದೇವಸ್ಥಾನ ಶಿಥಿಲಾವಸ್ಥೆ ತಲುಪಿದಂತಹ ಸಂದರ್ಭದಲ್ಲಿ ಮುಂದೆ ರಾಮಾನುಜಾಚಾರ್ಯರು ಅವರ ಒಂದು ಆಪತ್ತು ಒಂದು ಸಂದಂತಹ ಸಂದರ್ಭದಲ್ಲಿ ಶ್ವೇತ ವಸ್ತ್ರಧಾರಿಗಳಾಗಿ ತಮಿಳುನಾಡಿನಿಂದ ಬರಬೇಕಾದ್ರೆ ಆ ಒಂದು ಸತ್ಯಮಂಗಲದ ಕಾಡಿನ ದಾರಿನಲ್ಲಿ ಬರಬೇಕಾದ್ರೆ ಹೀಗೆ ಇದೇ ಮಾರ್ಗವಾಗಿ ಬಂದು ಅವರು ಈ ಊರಿನಲ್ಲಿ ತಂಗಿದ್ದು ಇಲ್ಲಿ ಅವರು ಕಾಷಾಯ ವಸ್ತ್ರವನ್ನ ಧಾರಣೆ ಮಾಡಿದ್ರು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನರಸಿಂಹನನ್ನ ನೋಡಿ ಇದು ಮಾಡಿ ನಂತರ
ಇಲ್ಲಿ ಅವರು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಿ ಅವರ ಶಿಷ್ಯರನ್ನ ಇಲ್ಲಿ ನೇಮಿಸಿದ್ರು ಅನ್ನತಕ್ಕಂಥದ್ದು ಕೂಡ ಗುರುಪರಂಪರಾ ಪ್ರಭಾವ ಅಂತ ಹೇಳ್ಬಿಡ್ತಾರೆ. ಆರಾಯರ ಗುರುಪರಂಪರಾ ಪ್ರಭಾವ ಪದ್ಧತಿ ಇದೆ, ಅದರಲ್ಲಿ ಒಂದು ಉಲ್ಲೇಖ ಇದೆ, ರಾಮಾನುಜಾಚಾರ್ಯರು ಬಂದಿರತಕ್ಕಂಥದ್ದು. ಹಾಗಾಗಿ ಇದು ಹೇಳ್ತಾರೆ. ಹಾಗಾಗಿ ಅವರ ಶಿಷ್ಯರುಗಳೆಲ್ಲ ಬಂದಿದ್ರು. ಹಾಗಾಗಿ ಮುಂದೆ ಇದು ಒಂದು ಅಗ್ರಹಾರವಾಗಿ ಬದಲಾವಣೆ ಆಯಿತು. ಯಾವಾಗ ಚೋಳರಾಜನ ಒಂದು ಇದು ಎಲ್ಲ ಚೋಳರಾಜನ ಒಂದು ಪಾಡೆಪಟ್ಟಿಗೆ ಸೇರಿದಂತಹ ಒಂದು ಸಂಸ್ಥಾನ. ಪಕ್ಕದಲ್ಲಿ ಹೆಬ್ಬೆರಗುಪ್ಪೆಯಲ್ಲೆಲ್ಲ ನೋಡಿದಾಗ ರಾಜೇಂದ್ರ ಚೋಳನ, ಈ ಊರಲ್ಲೂ ಕೂಡ ರಾಜೇಂದ್ರ ಚೋಳನ ಕಾಲದ ಶಾಸನಗಳೆಲ್ಲ ನಾವು ಕಾಣಬಹುದಾಗಿದೆ. ಹಾಗಾಗಿ ಇಲ್ಲಿ ಈ ನರಸಿಂಹ ಒಂದು ಸನ್ನಿಧಿಯನ್ನ ಆ ಒಂದು ಕಾಲದಲ್ಲಿ ರಾಮಾನುಜರ ಕಾಲದಲ್ಲಿ ಅದಕ್ಕೆ ನರಸಿಂಹನಿಗೆ ಒಂದು ವಿಶೇಷವಾಗಿ ಒಂದು ಸನ್ನಿಧಿ ನಿರ್ಮಾಣವಾಗಿ ನಂತರ ಅವರ ಒಂದು ಶಿಷ್ಯರುಗಳಿಂದ ಇಲ್ಲಿ ಗೋಮಠದ ಒಂದು 74 ಸಿಂಹಾಸನಾಧಿಪತಿಗಳಲ್ಲಿ ಗೋಮಠ ತಾಳ್ವಾರ್ ಅಂತ ಒಬ್ಬರು, ಅವರ ಒಂದು ವಂಶೀಕರನ್ನ ಇಲ್ಲಿ ಆರಾಧನೆಗೆ ಅವರನ್ನ ನೇಮಿಸಿ ಅವರನ್ನ ದೇವಸ್ಥಾನದ ಯಾಜಮಾನ್ಯವನ್ನಾಗಿ ಮಾಡಿ ಇದೆಲ್ಲ ಮಾಡಿದ್ರು. ಹಾಗೆ ಪಾಂಚರಾತ್ರ ಆಗಮಯುಕ್ತವಾದಂತಹ ಪದ್ಧತಿ ಪ್ರಕಾರವಾಗಿ ಭಗವಂತನಿಗೆ ಒಂದು ಪೂಜಾ ಪದ್ಧತಿಗಳನ್ನ ಉತ್ಸವಾದಿಗಳನ್ನ ನಡೆಸುವ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ. ಅದೆಲ್ಲ ಮುಂದೆ ಅಲ್ಲಿಂದ ವಿಜಯನಗರ ಕಾಲದಲ್ಲೂ ಕೂಡ ಸ್ವಲ್ಪ ಪ್ರವರ್ಧಮಾನಕ್ಕೆ ಸ್ವಲ್ಪ ಇದಾದರೂ ಕೂಡ ಇದು ಅಷ್ಟು ಕಾಡು ಮಧ್ಯದಲ್ಲಿ ಇದ್ದಿದ್ದರಿಂದ ಅಷ್ಟು ಬೆಳೆಯುವಷ್ಟು ಇದಾಗಿರಲಿಲ್ಲ. ನಗರದ ಹಾಗೆ ಇರತಕ್ಕಂಥ ಇತರೆ ದೇವಸ್ಥಾನಗಳು ಬೆಳೆಯೋ ಹಾಗೆ ಇಲ್ಲಿ ಬರಕ್ಕೆ ದುರ್ಗಮವಾದ ಸ್ಥಾನವಾದ್ರಿಂದ ಅಷ್ಟು ಇದಾಗಲಿಲ್ಲ, ಪ್ರಸಿದ್ಧಿ ಆಗಿರಲಿಲ್ಲ. ಮುಂದೆ ಚಿಕ್ಕದೇವರಾಜ ಒಡೆಯರ ಕಾಲದಲ್ಲಿ, ರಣಧೀರ ಕಂಠ ನರಸರಾಜ ಒಡೆಯರ ಕಾಲದಲ್ಲೂ ಕೂಡ ಅವಾಗ ಇಲ್ಲಿ ಶ್ರೀ ವೈಷ್ಣವರು ಬಹಳ ಸಮೃದ್ಧಿಯಾಗಿದ್ರು. ಹಾಗಾಗಿ ಅವರಿಗೆಲ್ಲ ರಾಜಮಾನ್ಯವೆಲ್ಲ ಇತ್ತು. ಆ ಸಂದರ್ಭದಲ್ಲಿ ಉಲ್ಲಾ ಖಾನ್ ದಂಡಯಾತ್ರೆ ಕಾಲದಲ್ಲಿ ಅದು ಪ್ರಾಯಶಃ 1312 ಅಂತಾನೆ ಇರ್ಬೋದು. 1312ನೇ ಇಸ್ವಿನಲ್ಲಿ ಉಲ್ಲಾ ಖಾನ್ ದಂಡಯಾತ್ರೆ ಆದ ಶ್ರೀರಂಗ ಕ್ಷೇತ್ರಕ್ಕೆ ಅದಗಳೆಲ್ಲ ದಕ್ಷಿಣ ಭಾರತ ದಂಡೆಗೆ ಬಂದಂತಹ ಸಂದರ್ಭದಲ್ಲಿ ಆಗ ಪ್ರಮುಖವಾಗಿರತಕ್ಕಂತಹ ದೇವಸ್ಥಾನ ಮೂರ್ತಿಗಳನ್ನೆಲ್ಲ ಕಾಪಾಡಕ್ಕೆ ಒಂದೊಂದು ವ್ಯವಸ್ಥೆ ಮಾಡೋದು. ಆ ಸಂದರ್ಭದಲ್ಲಿ ಈ ದೇವಸ್ಥಾನದಲ್ಲಿರುವಂತಹ ಮೂರ್ತಿಯನ್ನು, ಉತ್ಸವ ಮೂರ್ತಿಯನ್ನು ಕೂಡ ಎಲ್ಲ ಉತ್ಸವ ಮೂರ್ತಿಗಳನ್ನ ಆ ನದಿ ಮಡುವಿನಲ್ಲಿ ಬಿಟ್ಟಿಟ್ಟಿದ್ರು. ಕಾಲಾಂತರದಲ್ಲಿ ಎಲ್ಲಾ ಮೂರ್ತಿಗಳನ್ನು ತೆಗೆದ್ರು. ಇನ್ನು ನರಸಿಂಹಸ್ವಾಮಿ ಮೂರ್ತಿಯನ್ನು ತೆಗೆಯಕ್ಕಾಗದೇ ಇದ್ದಂತಹ ಸಂದರ್ಭದಲ್ಲಿ ಆವಾಗ ಬಹಳ ವರ್ಷಗಳಿಂದ ಉತ್ಸವ ಮೂರ್ತಿ ಇಲ್ಲದೆ ರಣಧೀರ ಕಂಠಿರೋ ನರಸರಾಜ ಒಡೆಯರ ಕಾಲದಲ್ಲಿ ಅವರು ಹೋಗಿ ತಮ್ಮ ಅಹವಾಲನ್ನ ಪ್ರಾರ್ಥಿಸ್ಕೊಂಡ್ರು. ಇಲ್ಲಿನ ಗ್ರಾಮಸ್ಥರುಗಳು, ಇಲ್ಲಿ ಮಾಡ್ತಿರತಕ್ಕಂತಹ ಎಲ್ಲ ಶ್ರೀ ವೈಷ್ಣವರೆಲ್ಲ, ಯಾರ್ಯಾರ ದೇವಸ್ಥಾನ ಸಂಬಂಧಪಟ್ಟಂತಹ ಉಪಾಧಿಮಂತರೆಲ್ಲ ಹೋಗಿ ಗ್ರಾಮಸ್ಥರು ಒಂದು ಒಡಗೂಡಿ ಹೋಗಿ ಮಹಾರಾಜರನ್ನ ಪ್ರಾರ್ಥಿಸ್ಕೊಂಡ್ರು. ನಮ್ಮಲ್ಲಿರತಕ್ಕಂತಹ ಸ್ವಾಮಿ ಆತ ಮಡುನಲ್ಲಿನ ಉತ್ಸವ ಮೂರ್ತಿ, ನಮಗೆ ಉತ್ಸವಾದಿಗಳು ಬೇಕು. ಹಿಂದಿನ ಕಾಲದಲ್ಲಿ ಏನಾಗ್ತಾ ಇತ್ತು ಅಂದ್ರೆ ಯಾವುದೋ ಒಂದು ಹೊಸದಾಗ ಒಂದು ಮೂರ್ತಿ ಮಾಡ್ಬಿಟ್ಟು ದೇವರನ್ನ ಅಲ್ಲಿ ಉತ್ಸವ ಮಾಡ್ತಿರ್ಲಿಲ್ಲ, ಪೂಜಿಸುವಂತಿರ್ಲಿಲ್ಲ. ಅದಕ್ಕೆ ಒಂದು ಪೂಜಾ ಸ್ಥಾನ ಅಂತ ಹೇಳಿ ಅದಕ್ಕೆ ಒಂದು ಐತಿಹ್ಯ ಬೇಕು ಅಂದ್ರೆ ದೊಡ್ಡ ಪೌರಾಣಿಕವಾದಂತಹ ದಿವ್ಯದೇಶ ಸ್ಥಾನ ಇರತಕ್ಕಂತಹ ದೇವಸ್ಥಾನಗಳಿರತಕ್ಕಂತಹ ಮೂರ್ತಿಯನ್ನೇ ಅಲ್ಲಿ ಪ್ರತಿಷ್ಠಿತವಾಗಿದ್ದು ಅಲ್ಲಿ ಪೂಜಿಸ್ತಾ ಇರತಕ್ಕಂತಹ ಅಧಿಕವಾಗಿರತಕ್ಕಂತಹ ಮತ್ತೊಂದು ಮೂರ್ತಿನೋ ಇಲ್ಲದಂತ ಆರಾಧನೆ ಮಾತ್ರ ಅವರುಗಳು ಇಲ್ಲಿ ಒಂದು ಪೂಜಾ ಕೈಂಕರ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ತೀರ್ಥ ಪ್ರಸಾದವು ಸ್ವೀಕಾರ ಮಾಡ್ತಿರ್ಲಿಲ್ಲ. ನಮಸ್ಕಾರ ಮಾಡೋರು ತೀರ್ಥ ಪ್ರಸಾದ ಸ್ವೀಕಾರ ಮಾಡ್ತಿರ್ಲಿಲ್ಲ, ಅಷ್ಟು ಕಟ್ಟುನಿಟ್ಟಿರ್ತಾ ಇತ್ತು. ಹಾಗಾಗಿ ಅವತ್ತಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಅವರು ಹೋಗಿ ಈ ಅಹವಾಲನ್ನ ಹೇಳಿದಾಗ ಇದೇ ಒಂದು ತುರುಷ್ಕರ ದಂಡಯಾತ್ರೆ ಕಾಲದಲ್ಲಿ ಆ ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನಲ್ಲಿರ್ತಕ್ಕಂತಹ ಹಲವಾರು ವೈಷ್ಣವಾಲಿಗಳಲ್ಲಿರತಕ್ಕಂತಹ ಮೂರ್ತಿಗಳನ್ನೆಲ್ಲ ತನ್ನ ಸಂದರ್ಭದಲ್ಲಿ ನಮ್ಮ ಪಕ್ಕದಲ್ಲಿ ಇರತಕ್ಕಂತಹ ತೆರಕಣಾಂಬಿ ಅಂತ ಏನಿದೆ ಅಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ, ಅಲ್ಲೆಲ್ಲ ಒಂದು ಮಂದಿ ಮೇಲ್ಕೋಟೆ ಈ ಕಡೆ ಎಲ್ಲ ಹೀಗೆಲ್ಲ ಹೋಗ್ತಾ ಇದ್ರು. ಹಾಗಾಗಿ ಅಲ್ಲಿ ಒಂದು ಖಜಾನೆ ತರ ಇತ್ತು. ಈ ರಣಧೀರ ಕಂಠೀರ ನರಸರಾಜ ಒಡೆಯರು ಕೂಡ ಅಲ್ಲಿನ ಒಂದು ಇದರಲ್ಲೇ ಮೂಲತಃ ಆ ಊರಿನವರೇ ಆದ್ರಿಂದ ಅವರು ಮುಂದೆ ಶ್ರೀರಂಗಪಟ್ಟಣದಲ್ಲಿ ಅರಸರಾದಾಗ ಇದನ್ನೆಲ್ಲ ಅವರ ಹತ್ರ ಹೋಗಿ ಹೇಳಿದಾಗ ಅಲ್ಲಿ ದಿವ್ಯದೇಶ ಮೂರ್ತಿಗಳೆಲ್ಲ ಇದ್ದದನ್ನ ಮನಗಂಡಿದ್ರು ನಮ್ಮವರು ಕೂಡ. ಅಂತಹದರಲ್ಲಿ ಶ್ರೀರಂಗ ಕ್ಷೇತ್ರದಲ್ಲಿ ಇರತಕ್ಕಂತಹ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಅಲ್ಲಿ ಪ್ರಾಚೀನವಾಗಿರತಕ್ಕಂತಹ ಕಾಕಡಿಯ ಸಿಂಗರ ಅನ್ನತಕ್ಕಂಥ ನರಸಿಂಹಸ್ವಾಮಿ ಒಂದು ಮೂರ್ತಿ ಕೂಡ ಜೊತೆಯಲ್ಲಿ ಬಂದಿದ್ರು. ಆ ಮೂರ್ತಿ ದಿವ್ಯದೇಶ ಸಾನ್ನಿಧ್ಯಕ್ಕೋಸ್ಕರ ಮಹಾರಾಜರು ತಾವು ಆ ವಿಜಯ ನರಸಿಂಹ ಅಂತ ಹೇಳ್ಬಿಟ್ಟು ಖಡ್ಗವನ್ನ ಭಗವಂತನಿಂದ ಪ್ರತೀತಿ ಏನಿದೆ ಆ ಒಂದು ಮಂದಿರವನ್ನ ಲಕ್ಷ್ಮೀ ನರಸಿಂಹನಿಗಾಗಿ ಆ ಶ್ರೀರಂಗಪಟ್ಟಣದಲ್ಲಿ ನಿರ್ಮಿಸಿದಂತಹ ಸಂದರ್ಭದಲ್ಲಿ ಉತ್ಸವ ಮೂರ್ತಿನಾಗಿ ಇಟ್ಕೊಂಡಿದ್ರು. ಇವ್ರಿಗೆ ಹೋಗಿ ಇದು ಪ್ರಾಚೀನವಾದ ಕ್ಷೇತ್ರ, ಇಲ್ಲಿ ನವೀನವಾಗಿರತಕ್ಕಂತಹ ಮೂರ್ತಿಯನ್ನ ಪ್ರತಿಷ್ಠಾಪಿಸೋದು ಅಷ್ಟು ಸರಿ ಬರೋಲ್ಲ. ಹಾಗಾಗಿ ನಮಗೆ ದಿವ್ಯದೇಶ ಸಂಬಂಧ ಇರತಕ್ಕಂತಹ ಮೂರ್ತಿ ನೀವು ದಯಪಾಲಿಸಬೇಕು, ನಮಗೆ ಇನ್ನೇನು ಬೇಡ ಅಂತ ಹೇಳ್ಬಿಟ್ಟು
ಮಹಾರಾಜರು ಕೇಳ್ಕೊಂಡಾಗ ಕಡದೇರು ಕಟ್ಟಿದ ನರಸಿಂಹರಾಜ ಒಡೆಯರು ತಾವು ಕಟ್ಟಿದ ಮಂದಿರದ ಶ್ರೀರಂಗಪಟ್ಟಣದಲ್ಲಿದ್ದಂತಹ ಹಿಂದೆ ಶ್ರೀರಂಗ ಕ್ಷೇತ್ರದಿಂದ ಬಂದಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿಯನ್ನ, ಉತ್ಸವ ಮೂರ್ತಿಯನ್ನೇ ಇಲ್ಲಿಗೆ ಕೊಟ್ಟರು. ಯಾಕೆಂದ್ರೆ ಇದು ರಾಜರು ಮಾನುಷ ಪ್ರತಿಷ್ಠೆ, ಇದು ಸ್ವಯಂ ವ್ಯಕ್ತ ಕ್ಷೇತ್ರ, ಆದ್ರಿಂದ ಶ್ರೀರಂಗವು ಸ್ವಯಂ ವ್ಯಕ್ತ ಕ್ಷೇತ್ರ, ಅದಕ್ಕೆ ಸರಿಹೊಂದುತ್ತೆ ಅನ್ನೋ ದೃಷ್ಟಿಯಿಂದ ಅಲ್ಲಿ ಬಿಜಮಾಡಿಸ್ಕೊಟ್ಟು ಅವರು ಪುನಃ ಅಲ್ಲಿ ಬೇರೆ ಸೌಮ್ಯವಾದ ಮೂರ್ತಿಯನ್ನ ಬೇರೆ ನಿರ್ಮಾಣ ಮಾಡಿ ಪ್ರತಿಷ್ಠೆ ಮಾಡಿಸಿದ್ರು. ಹಾಗಾಗಿ ಮತ್ತೆ ಶ್ರೀರಂಗ ಕ್ಷೇತ್ರದಿಂದ ಆದಿರಂಗ ಕ್ಷೇತ್ರ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲಿಂದ ಇಲ್ಲಿಗೆ ಉತ್ಸವ ಮೂರ್ತಿ ಇಲ್ಲಿಗೆ ಬಂದಿತ್ತು. ಒಂದು ವಿಶೇಷ, ಇದು ಐತಿಹಾಸಿಕವಾಗಿರತಕ್ಕಂತಹ ಒಂದು ವಿಚಾರ. ಮುಂದೆ ಅಲ್ಲಿಂದ ಮೈಸೂರು ಮಹಾರಾಜರ ಕಾಲದಲ್ಲಿ, ಮುಮ್ಮಡಿ ಕೃಷ್ಣರಾಜ ಕಾಲದಲ್ಲಿ ಎಲ್ಲ ಸಾಕಷ್ಟು ಇಲ್ಲಿಗೆ ದತ್ತಿಗಳು ಅಂದ್ರೆ ಇಲ್ಲಿರ್ತಕ್ಕಂತಹ ಶ್ರೀ ವೈಷ್ಣವರಿಗೆ ಜಮೀನು ಇತ್ಯಾದಿಗಳು ಕೊಟ್ಟು ಇದು ಮಾಡಿದ್ರಿಂದ ಬಹಳ ಸಮೃದ್ಧಿಯಾಗಿತ್ತು. ಹಾಗಾಗಿ ಅರಮನೆಯಿಂದ ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಯಾವುದೇ ರೀತಿ ಇದೆ. ಯಾಕೆಂದ್ರೆ ಮಹಾರಾಜ ಹತ್ರ ಕೇಳಿದ್ರು, ಸರ್ವಾಧಿಕಾರನು ಶ್ರೀ ವೈಷ್ಣವರು ತಗೊಂಡ್ಬಿಟ್ಟು ಏನೇ ಇದ್ರು ಇಲ್ಲಿನ ಭಕ್ತರೇ ನಿರ್ವಾಹ ಮಾಡೋ ಹಾಗೆ, ಇದಕ್ಕೆ ರಾಜರು ಯಾವುದೇ ರೀತಿಯಾದ ಹಸ್ತಕ್ಷೇಪ ಇರಬಾರದು ಅಂತ ಹೇಳ್ಬಿಟ್ಟು ಅವ್ರಾಗ್ಲೇ ಕೇಳ್ಕೊಂಡ್ ಬಂದಿದ್ರಿಂದ ಅರಮನೆಯಿಂದ ಯಾವುದೇ ರೀತಿಯ ಸೌಲಭ್ಯಗಳನ್ನ ಪಡೆಯಲಿಲ್ಲ. ಹಾಗಾಗಿ ಇದು ಹಾಗೆ ಅಜ್ಞಾತವಾಗಿ ಉಳಿದು ಹೋಯ್ತು. ಇಲ್ಲಾಂದ್ರೆ ಇಲ್ಲೂ ಕೂಡ ಬಹಳಷ್ಟು ವಿಜೃಂಭಣವಾಗಿ ಇಲ್ಲೂ ಬಹಳ ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯಗಳೆಲ್ಲ ಇರ್ತಾ ಇತ್ತು. ಆದ್ರೆ ಇಲ್ಲಿ ಭಕ್ತಾದಿಗಳೇ ಅವರಿಂದಾನೇ ಮಾಡಬೇಕು ಅನ್ನತಕ್ಕಂಥದ್ದನ್ನ ಅವರು ನಿರ್ಧಾರ ಮಾಡಿಸಿ ಅದನ್ನ ಇದು ಮಾಡ್ತಾರೆ. ಹಾಗಾಗಿ ಇವೆಲ್ಲ ಇತಿಹಾಸಗಳು. ಮುಂದೆ ಅದರಿಂದ ಆಗಿ ಈ ಎಲ್ಲ ಈಗಿನ ಒಂದು ಏನಿದೆ ಕಾಣ್ತಾ ಇರತಕ್ಕಂಥ ಮೈಸೂರು ಅರಸರ ಒಂದು ತನಕ ಇಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಇತಿಹಾಸ ಈ ದೇವಸ್ಥಾನ. ಇಷ್ಟೊತ್ತು ಸಹ ಒಂದು ಈ ದೇವಸ್ಥಾನ ಯಾವ ರೀತಿಯಾಗಿ ಇತ್ತು, ಈ ಊರಿನ ಒಂದು ಇತಿಹಾಸ ಏನಿತ್ತು, ಯಾವ ರೀತಿ ಉದ್ಭವ ಆಯಿತು, ಈ ಊರಿನ ಒಂದು ಹಿನ್ನೆಲೆ ಏನು, ಅದರ ಒಂದು ಇತಿಹಾಸ ಏನು, ಊರಿನ ಹೆಸರು ಬರೋದಕ್ಕೆ ಏನು ಕಾರಣ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ತುಂಬ ಪ್ರಾಚೀನವಾದಂತಹ ತುಂಬ ಹಳೆಯ ವಿಷಯಗಳನ್ನು ಸಹ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ. ಈ ನಿರ್ದಿಷ್ಟ ದೇವಾಲಯದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಯಾವ ಒಂದು ಅನನ್ಯ ಒಂದು ವಿಶೇಷತೆಗೆ ಮಹತ್ವವಾಗಿದೆ, ಮತ್ತು ಇಲ್ಲಿ ಈ ದೇವರಿಗೆ ಸಂಬಂಧಿಸಿದಂತೆ ಯಾವುದೇ ನಿರ್ದಿಷ್ಟ ದಂತಕಥೆಗಳು ಅಥವಾ ಪವಾಡಗಳ ಬಗ್ಗೆ ತಿಳಿಸೋದಾದರೆ? ಸಾಧಾರಣವಾಗಿ ಇದು ಪಂಚನರಸಿಂಹ ಕ್ಷೇತ್ರ ಅಂತ ಪ್ರಸಿದ್ಧಿ. ಇಲ್ಲಿ ಒಟ್ಟು ನರಸಿಂಹಸ್ವಾಮಿ 5 ಕಡೆ 5 ರೂಪದಲ್ಲಿ ಇದ್ದಾರೆ. ಮೂಲ ಮೂರ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ, ಉತ್ಸವ ಮೂರ್ತಿ ಲಕ್ಷ್ಮೀ ನರಸಿಂಹಸ್ವಾಮಿ, ಮಡು ಒಳಗಡೆ ಇರತಕ್ಕಂತಹ ಹಳೆಯ ಉತ್ಸವ ಮೂರ್ತಿ ಆ ಒಂದು ಸಾನ್ನಿಧ್ಯ ತೀರ್ಥ ನರಸಿಂಹ, ಮತ್ತೆ ಬೆಟ್ಟದ ಮೇಲೆ ಇರತಕ್ಕಂತಹ ಅಲ್ಲಿ ವರಸಿಂಗ ಸ್ವಾಮಿ, ಹೌದು ಇಷ್ಟು, ಮತ್ತೆ ನಿತ್ಯ ಸ್ನಾಪನ ಮೂರ್ತಿಯಾಗಿ ಇದು ಮಾಡತಕ್ಕಂತಹ ನರಸಿಂಹ ಮೂರ್ತಿ, ಇವರಿಷ್ಟು ಸೇರಿಸಿ ಇಲ್ಲಿಗೆ ಪಂಚನರಸಿಂಹ ಕ್ಷೇತ್ರ ಅಂತ ಹೇಳ್ತಾರೆ. ಎಲ್ಲಾ ನರಸಿಂಹ ಮೂರ್ತಿಗಳೇ. ಸಾಧಾರಣವಾಗಿ ಆಗಮಶಾಸ್ತ್ರದ ಪ್ರಕಾರವಾಗಿ ಇರತಕ್ಕಂತಹ ದೇವಸ್ಥಾನಗಳಲ್ಲಿ ನರಸಿಂಹ ಸ್ವಾಮಿನಲ್ಲಿ ಮೂಲ ದೇವರು ಮಾತ್ರ ನರಸಿಂಹ ರೂಪಿಯಾಗಿದ್ರೆ ಉತ್ಸವ ಮೂರ್ತಿ ಸೌಮ್ಯ ರೂಪಿಯಾಗಿರ್ತಾನೆ. ಅಂದ್ರೆ ಭಗವಂತನಿಗೆ ಸಿಂಹ ವದನ, ಆ ಸಿಂಹದ ಮುಖ ಇದ್ರೆ ಮೂಲ ದೇವರಿಗೆ, ಉತ್ಸವ ಮೂರ್ತಿಗೆ ಸೌಮ್ಯವಾಗಿ ಮನುಷ್ಯನ ಹಾಗೆ ಇರತಕ್ಕಂತಹ ಸೌಮ್ಯವಾದ ಮುಖವೇ ಇರುತ್ತೆ ಉತ್ಸವ ಮೂರ್ತಿ. ಶ್ರೀದೇವಿ ಭೂದೇವಿ ಜೊತೆ ಇರತಕ್ಕಂಥದ್ದು ಇರುತ್ತೆ ಸಾಧಾರಣ ಎಲ್ಲಾ ಕಡೆ ಯಾವ ಕಡೆ ಹೋದ್ರು. ಆದ್ರೆ ಅಹೋಬಲ ಕ್ಷೇತ್ರವನ್ನ ಬಿಟ್ರೆ ಈ ಕ್ಷೇತ್ರದಲ್ಲೇ ಪ್ರಾಚೀನವಾಗಿತ್ತು. ಇತ್ತೀಚೆಗೆ ಆಂಧ್ರ ಪ್ರದೇಶದಲ್ಲಿ ಸುಮಾರು ಕಡೆ ದೇವಸ್ಥಾನಗಳಲ್ಲಿ, ಈಗಲೂ ಹಲವಾರು ದೇವಸ್ಥಾನಗಳಲ್ಲಿ ನರಸಿಂಹನಿಗೆ ನರಸಿಂಹ ಮೂರ್ತಿಯನ್ನೇ ಮಾಡತಕ್ಕಂತಹದ್ದು ಪರಿಪಾಠ ಬಂದ್ಬಿಟ್ಟಿದೆ. ಆದ್ರೆ ಪ್ರಾಚೀನವಾಗಿ ನರಸಿಂಹ ಅವತಾರ ಸ್ಥಳ ಅಂತ ಹೇಳ್ತಕ್ಕಂತಹ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆ ಅಳ್ಳಗಡ್ಡ ಸಮೀಪದಲ್ಲಿ ಇರತಕ್ಕಂಥ ಅಹೋಬಿಲಂ ಅಂತ ಏನಿದೆ ಅದು ನರಸಿಂಹ ಅವತಾರ ಕ್ಷೇತ್ರ. ಆ ನರಸಿಂಹ ಕ್ಷೇತ್ರದಲ್ಲಿ ಮಾತ್ರ ಮೂಲ ನರಸಿಂಹರಿಗೂ ಉತ್ಸವ ಮೂರ್ತಿ ಬಿಟ್ರೆ ಈ ಕ್ಷೇತ್ರದಲ್ಲಿಯೇ ನರಸಿಂಹನಿಗೆ ನರಸಿಂಹ ಮೂರ್ತಿ ಇರುವಂತಹದ್ದು. ಹಾಗಾಗಿ ಈ 5 ನರಸಿಂಹ ಮೂರ್ತಿಗಳು, ಈ ನರಸಿಂಹ ಮೂರ್ತಿಯಲ್ಲಿ ಬೆಟ್ಟದಲ್ಲಿ ಇರತಕ್ಕಂತಹ ಇದಕ್ಕೆ ಒಂದು ಐತಿಹ್ಯ ಉಂಟು. ಆ ಬೆಟ್ಟದಲ್ಲಿ ಇರತಕ್ಕಂತಹದ್ದು ನಡುಭಾಗದಲ್ಲಿ ಒಂದು ಗುಹಾಂತರ ದೇವಾಲಯವಾಗಿತ್ತು ಪ್ರಾಚೀನ ಕಾಲದಲ್ಲಿ. ಅಲ್ಲಿ ಭಗವಂತ ಮೂರ್ತಿ ರೂಪದಲ್ಲೇ ಸಾಕ್ಷಾತ್ ಆಗ್ತಾನ ವೈಭವದಿಂದ ಇದ್ದು, ಈ ಪಕ್ಕದಲ್ಲೇ ಎಲ್ಲ ಗೋಮಾಳದ ಬೆಟ್ಟನೂ ಇದ್ದಿದ್ರಿಂದ ದನಕರುಗಳೆಲ್ಲ ಅಲ್ಲಿ ಮೇಯ ಬಿಡ್ತಾ ಇದ್ರು. ಅದೆಲ್ಲ ಮೇಯ್ಕೊಂಡು ಆ ಕಡೆ ಹೋಗ್ಬೇಕಾದ್ರೆ, ಬೆಟ್ಟದ ಹತ್ರ ಹೋಗ್ಬೇಕಾದ್ರೆ ಭಗವಂತ ಅದರಿಂದ ಆ ಹಸುಗಳು ಅಲ್ಲಿ ಹಾಲು ಕೊಡ್ತಾ ಇದ್ರು. ಭಗವಂತ ಪ್ರತ್ಯಕ್ಷವಾಗಿ ಅದನ್ನ ಹಾಲನ್ನ ಸ್ವೀಕಾರ ಮಾಡ್ತಿದ್ದ. ಹೀಗಿರ್ಬೇಕಾದ್ರೆ ಮನೆಗೆ ಬಂದಂತಹ ಹಸುಗಳು ಹಾಲು ಕರೆದೇ ಇದ್ದಾಗ ಅಷ್ಟೊಂದಾಡಿ ಮೇಯಿಸಿ ಹಾಲು ಯಾಕೆ ಕರೀತಿಲ್ಲ ಅನ್ನತಕ್ಕಂಥ ಅನುಮಾನವಾಗಿ ಏನಾಗ್ತಿದೆ, ಯಾರ್ಯಾರು ಕಳತನ ಮಾಡ್ತಿದಾರಾ, ಹಸುನ್ ಕಟ್ಟಾಕಿ ಏನಾರು ಮಾಡ್ತಿದಾರಾ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅದನ್ನೇ ಹಾಗೆ ಪತ್ತೆದಾರಿ ಮಾಡಕ್ ಹೋದಾಗ, ಪತ್ತೆ ಹಚ್ಚಲಿಕ್ಕೆ ಹೋದಾಗ ಏನಾಯ್ತು, ಆ ಗುಹೆಯ ಒಳಗೆ ಭಗವಂತನ ಸ್ವರೂಪ ಆ ಗೋಪಾಲಕರು ಕಂಡರು. ಆ ಕಂಡಂಥವರಿಗೆ ಭಗವಂತನಿಗೆ ಗೊತ್ತಾಯ್ತು. ಭಗವಂತ ಹೇಳ್ತಾನೆ ಅವ್ರಿಗೆ, ನೋಡಿಪ್ಪ ಇದು ಬಹಳ ಏಕಾಂತ ಸ್ಥಳ,
ನಿಮ್ಗೆಲ್ಲ ನಾನು ಅರ್ಚಾರೂಪ ನಾನು ಎಲ್ಲ ನಿಮ್ಮ ಪೂಜೆ ಇತ್ಯಾದಿನ ಸ್ವೀಕಾರ ಮಾಡ್ತೀನಿ. ಆದರೆ ನೈಜವಾಗಿ ಈ ರೀತಿ ಹೇಳಿರ್ತಕ್ಕಂಥದ್ದನ್ನು ಬಹಳ ಏಕಾಂತವಾಗಿರೋದು ನನ್ನ ಪ್ರಶಸ್ತವಾಗಿದೆ, ನಾನು ಇಷ್ಟಪಟ್ಟು ಬಂದಿದ್ದೀನಿ. ಹಾಗಾಗಿ ಇಲ್ಲಿ ನಾನು ನೀನು ನೋಡಿರುವಂತಹದನ್ನ ಯಾರಿಗೂ ಹೇಳ್ಬೇಡ, ಯಾಕೆಂದ್ರೆ ಜನಸಂದಣಿ ದಟ್ಟವಾಗಿ ಬಂದ್ರೆ ನನಗೆ ಏಕಾಂತಕ್ಕೆ ಭಂಗವಾಗುತ್ತೆ, ಹಾಗಾಗಿ ಹೇಳ್ಬೇಡ ಅಂತ ಹೇಳಿದ್ರು. ಹಾಗೆ ಒಪ್ಕೊಂಡು ಹೊರಟು ಹೋದ. ಆದ್ರೆ ಮನಸ್ಸಿನಲ್ಲಿ ಇದ್ದಂತಹ ಆ ಒಂದು ರೋಮಾಂಚನ ಕ್ಷಣಗಳನ್ನ ಅವನಿಗೆ ಮುಚ್ಚಿಡಕ್ ಆಗ್ಲಿಲ್ಲ ಗೋಪಾಲಕನಿಗೆ. ಅದು ಕೊನೆಗೂ ಹೇಳ್ಬಿಟ್ಟ. ಆ ಸಮಯ ನೋಡ್ಕೊಂಡು ಜನ ತಂಡೋಪತಂಡವಾಗಿ ಭಗವಂತ ಪ್ರತ್ಯಕ್ಷ ರೂಪ ನೋಡಕ್ಕೆ ಧಾವಿಸ್ ಬಂದ್ರು. ಭಗವಂತ ಏಕಾಂತಕ್ಕೆ ಭಂಗವಾಯಿತು ಅಂತ ಹೇಳ್ಬಿಟ್ಟು ಬಂಡೆಯನ್ನು ಸರಿಸ್ಬಿಟ್ಟ. ಪೂಜಾ ಸ್ಥಾನವಾಗಿದ್ದಂತಹ ಇದರಲ್ಲಿ ಮೂರ್ತಿಯ ಆರಾಧನೆ ಮಾಡುವಂತಹ ಇದನ್ನು ಕಳ್ಕೊಂಡ್ಬಿಟ್ರು. ಅದು ಬಹಳ ಬೇಸರವಾಯಿತು. ಅವಾಗ ಭಗವಂತ ಸ್ವಪ್ನದಲ್ಲಿ ಆದೇಶ ಮಾಡಿ, ಈ ಶ್ರಾವಣ ಮಾಸದಲ್ಲಿ ಇರತಕ್ಕಂತಹ ಇದೆಲ್ಲ ಬಂಡೆಯಿಂದ ಅಭಿಷೇಕ ತೀರ್ಥ ಬರುತ್ತೆ, ಅದನ್ನು ಸ್ವೀಕಾರ ಮಾಡ್ಕೊಳ್ಳಿ. ನೀವು ಮೂರ್ತಿ ಒಳಗಡೆ ಏನ್ ಮಾಡ್ತಿದ್ರೋ ಅದನ್ನ ಈ ಮುಂದೆ ಇರತಕ್ಕಂತಹ ಈ ಶಿಲಾರೂಪದಲ್ಲಿ ಏನಿದೆ ಅದು ದ್ವಾರ ಬಂಧವಾಗಿದೆಯಲ್ಲ, ಅಲ್ಲೇ ಅಲ್ಲಿ ನನ್ನ ಸಾನ್ನಿಧ್ಯವಿರುತ್ತೆ, ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ನೀನು ನಮ್ಗೆಲ್ಲ ಸಮರ್ಪಣೆ ಮಾಡ್ದಂಗಾಗತ್ತೆ, ಅಲ್ಲೇ ನೀವೆಲ್ಲ ನಿಮ್ಮ ವರ ಇತ್ಯಾದಿಗಳನ್ನ ಕೇಳ್ಕೋಬಹುದು ಅಂತ ಹೇಳಿದ್ರು. ಹಾಗಾಗಿ ವರವನ್ನ ಕೊಡೋದ್ರಿಂದ ವರಸಿಂಹ ಸ್ವಾಮಿ ಅಂತ ಹೇಳ್ತಾರೆ. ಅಲ್ಲಿ ವರಗಳನ್ನ ಕೊಡತಕ್ಕಂತಹದ್ದು, ವರವನ್ನ ಕೇಳುವಂತಹದ್ದು ಪದ್ಧತಿಗಳೆಲ್ಲ ಅಲ್ಲಿ ಬಹಳ ಪ್ರಸಿದ್ಧಿಯಾಗಿ ನಡ್ಕೊಂಡ್ ಬಂದಿರತಕ್ಕಂಥದ್ದು. ಅಲ್ಲೆಲ್ಲ ಬೆಟ್ಟದಲ್ಲಿ ನಡ್ಕೋತಾರೆ ಇದೆಲ್ಲ. ಇದು ಅಲ್ಲಿನ ಐತಿಹ್ಯ. ಇದು ನಮ್ಮೂರಲ್ಲೇ ಇರೋದ್ರಿಂದ 2 ಕಿಲೋಮೀಟರ್ ದೂರದಲ್ಲಿದೆ ಬೆಟ್ಟ. ಇದು ಈ ಕ್ಷೇತ್ರಕ್ಕೆ ಸೇರಿ ವ್ಯಾಪ್ತಿಗೆ ಒಳಪಟ್ಟಿರತಕ್ಕಂಥದ್ದು. ಇಲ್ಲಿ ಏನಪ್ಪಾ ವಿಶೇಷವಾಗಿ ಇದು ಅಜ್ಞಾತವಾಗಿರುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಕ್ತರಿಗಾಗಿ ಎಲ್ಲ ಕೋರಿಕೆಗಳೆಲ್ಲ ಸಿದ್ಧಿಸುತ್ತೆ. ಇದು ಭಗವಂತ ಯಾವುದೇ ಇದಿರಬಹುದು, ಭಗವಂತ ಎಲ್ಲದನ್ನು ಕೊಡ್ತಾನೆ ಮಾಡ್ತಾನೆ, ಆದ್ರೆ ಅವನು ಕೇಳೋದು ನಿಶ್ಚಲವಾದಂತಹ ಒಂದು ಭಕ್ತಿ. ಆದ್ರಿಂದ ಅದನ್ನೊಂದನ್ನೇ ಕೇಳೋದು. ಅವನೇನು ಬೇರೆ ಇದನ್ನ ಇಂಥದ್ದೇ ಕೊಡಿ ಅಂಥದ್ದೇ ಕೊಡಿ ಅಂತ ಹೇಳದ, ನಿರ್ಮಲವಾದ ಭಕ್ತಿಯನ್ನು ಮಾತ್ರ ಕೇಳ್ತಾನೆ. ಹಾಗಾಗಿ ಅವ್ರು ಬಂದು ಪ್ರದಕ್ಷಿಣ ಪ್ರಣಾಮಾದಿಗಳನ್ನು ಮಾಡಿದ್ರೇ ಸಾಕು, ಭಗವಂತ ಅವರವರು ಕೇಳಿದ್ದನ್ನ ಅನುಗ್ರಹ ಮಾಡಿದ್ದಾನೆ. ಆದ್ರೆ ಯಾವುದನ್ನು ಕೂಡ ದಾಖಲೆ ಆಗಿ ಇಟ್ಕೊಂಡಿಲ್ಲ. ಇದು ಅವ್ರು ಬರ್ತಾರೆ, ಯಾರು ಬರ್ತಾರೆ, ಏನ್ ನಡೀತು ಅನ್ನೋದು ಯಾರು ಹೇಳ್ಕೊಂಡಿಲ್ಲ, ಅವರು ಹೇಳ್ಕೊಳಲ್ಲ. ಅವರು ಸಂತೃಪ್ತವಾಗಿ ಅವ್ರು ಹೋಗ್ತಾರೆ, ಭಗವಂತನ ಬರ್ತಾರೆ, ಅವ್ರಿಗಾಗಿರುವಂತಹದ್ದು ಏನೋ ಒಂದು ಸೇವೆ ಏನಿದೆ ಅದನ್ನ ಮಾಡಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ನಿರ್ದಿಷ್ಟವಾದಂತಹ ಇದೇ ಸೇವೆ ಇಂಥದ್ದೇ ಸೇವೆ ಅನ್ನೋದು ಯಾವುದೂ ಇಲ್ಲ. ಮುಕ್ತವಾಗಿ ಬರ್ತಾರೆ. ಇಲ್ಲಿ ಯಾವ ಮಧ್ಯವರ್ತಿ ಅವಕಾಶವೂ ಇಲ್ಲ. ಅವರು ಭಗವಂತನಲ್ಲಿ ಅವರು ನಿರ್ಮಲವಾದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ಪ್ರದಕ್ಷಿಣೆ ಪ್ರಣಾಮಾದಿಗಳು ಮಾಡ್ತಾರೆ. ಅವರಿಗೆ ಉಚಿತವಾದಂತಹ ಅವ್ರಿಗೆ ಏನಿದೆಯೋ ಆ ಭಗವಂತ ಅವನಿಗೆ ಏನು ಅದನ್ನ ಪ್ರೇರಣೆ ಕೊಡ್ತಾನೋ ಅಂಥದ್ದನ್ನ ಅವರು ಸಮರ್ಪಣೆ ಮಾಡಿ ಹೋಗ್ತಾರೆ. ಅದು ಹಣ್ಣು ಕಾಯಿ ಇರ್ಬೋದು, ಹೂವಿರ್ಬೋದು, ವಸ್ತ್ರಾಲಂಕಾರ ಇರ್ಬೋದು, ಏನಾದರೂ ಇರ್ಬೋದು. ದೇವಾಲಯದಲ್ಲಿ ಪ್ರತಿದಿನ ನಡೆಯುವ ಮುಖ್ಯ ಪೂಜೆಗಳು ಮತ್ತು ಆಚರಣೆಗಳ ಬಗ್ಗೆ ಹೇಳೋದಾದ್ರೆ, ನಿತ್ಯ ಪೂಜೆ ಪಾಂಚರಾತ್ರ ಆತ್ಮೋಕ್ತವಾಗಿ ನಡೆಯುತ್ತೆ ಅಂತ ಹೇಳಿದ್ವಿ. ಹೌದು. ಹೆಚ್ಚು ಕಟ್ಲೆ ಉತ್ಸವಾದಿಗಳನ್ನ ಹೇಳಬೇಕು ಅನ್ನೋದಾದ್ರೆ, ನಮ್ಮಲ್ಲಿ ಸೌರಮಾನ ಒಂದು ವಾಕ್ಯ ಗಣಿತ ಪ್ರಕಾರವಾಗಿ ಇಲ್ಲಿ ನಡೆಯುತ್ತೆ. ಕೆಲವು ಉತ್ಸವಗಳು ಚಾಂದ್ರಮಾನ ಪ್ರಕಾರವಾಗಿ ನೋಡಿ. ಉದಾಹರಣೆ ಯುಗಾದಿ, ಚಾಂದ್ರಮಾನ ಯುಗಾದಿ ಅದು ಆಚರಣೆ ಉಂಟು. ಸೌರಮಾನ ವಾಕ್ಯ ಗಣಿತ ರೀತಿಯಲ್ಲಿ ಇರೋದ್ರಿಂದ ಇಲ್ಲಿ ಸೌರಮಾನ ಯುಗಾದಿಯು ಆಚರಣೆ ಉಂಟು. ಸೌರಮಾನ ರೀತಿಯಾಗಿ ಸೌರ ಚಿತ್ರ ಪೂರ್ಣಿಮೆ ದಿವಸ ಇಲ್ಲಿ ವಸಂತೋತ್ಸವ ನಡೆಯುತ್ತೆ. ಹಾಗೆ ಸೌರಮಾನದ ಪ್ರಕಾರವಾಗಿ ಮೇಷ ಮಾಸದ ಆರಿದ್ರ ನಕ್ಷತ್ರ ರಾಮಾನುಜಾಚಾರ್ಯರ ಕರ್ಮಭೂಮಿ ಆದ್ದರಿಂದ ಇಲ್ಲಿ ಅವರು ಬಂದು ಇಲ್ಲಿ ಪದಸ್ಪರ್ಶ ಮಾಡಿದ್ದರಿಂದ ಅವರ ಒಂದು ಜಯಂತಿ, ಅವರ ಒಂದು ಅವತಾರ ವೈಭವ ಏನಿದೆ, ಅವರ ತಿರುನಕ್ಷತ್ರ ಮಹೋತ್ಸವವನ್ನು ಆಚರಣೆ ಮಾಡ್ತೀವಿ. ಆಮೇಲೆ ಮುಂದೆ ನಮ್ಮಾಳ್ವಾರ ಅಂತ ನಮ್ಮಲ್ಲಿ ಹೇಳ್ತೀವಿ. ಅದು ವೃಷಭ ಮಾಸದ ಒಂದು ವಿಶಾಖ ನಕ್ಷತ್ರ, ಅವರ ತಿರುನಕ್ಷತ್ರವು ಸೌರ ನರಸಿಂಹ ಜಯಂತಿ. ಅವತ್ತು 81 ಕಲಶದ ಅಭಿಷೇಕ ನಡೆಯುತ್ತೆ ಭಗವಂತನಿಗೆ. ಪ್ರಹ್ಲಾದ ಪರಿಪಾಲನಾ ಉತ್ಸವ, ಇದು ಪುರಾಣ ಉತ್ಸವ ಎಲ್ಲ ನಡೆಯುತ್ತೆ. ಇದಾದ ಮೇಲೆ ಅಮ್ಮನವರ ಒಂದು ವರ್ಧಂತಿ, ಅದು ಈ ಕರ್ಕಾಟಕ ಮಾಸದ ಕುಬ್ಬ ನಕ್ಷತ್ರ ದಿವಸ ಅದು ನಡೆಯುತ್ತೆ. ಆಮೇಲೆ ಶಾಂತ್ಯುತ್ಸವ ಅಂತ ಹೇಳಿ ಇದು ಪೂರ್ಣ ಪಾರಾಯಣ ಮಾಡತಕ್ಕಂಥದ್ದು. ಇದು ಈ ಶ್ರಾವಣ ಮಾಸದ ಸ್ವಾತಿ ನಕ್ಷತ್ರದಿಂದ ಜ್ಯೇಷ್ಠ ನಕ್ಷತ್ರ ಪರ್ಯಂತವಾಗಿ ಶಾಂತ್ಯುತ್ಸವ ಅಂತ ಹೇಳ್ಬಿಟ್ಟು ಬರೀ ಇದನ್ನ ನರಸಿಂಹ ಸ್ತಂಭೋದ್ಗಲ್ಪ, ನರಸಿಂಹ ಸಹಸ್ರನಾಮ ಇತ್ಯಾದಿ ಪಾರಾಯಣವಾಗಿ ನಡೆಯುವಂಥದ್ದು. ಬೇರೆ ಇತರೆ ಉತ್ಸವಾದಿಗಳು ಏನು ಅಭಿಷೇಕಾದಿಗಳೆಲ್ಲ ಇರೋಲ್ಲ. ಸ್ವಾತಿ ನಕ್ಷತ್ರಕ್ಕೆ ಮಾಸ್ತರ ನಕ್ಷತ್ರಾದಿ ಅಂತ ಹೇಳಿ ಆ ಪಂಚಪರ್ವದಲ್ಲಿ ಭಗವಂತನಿಗೆ ಅಭಿಷೇಕ ಆಗುತ್ತೆ ಅಷ್ಟೇ ಹೊರತು ಇದೆಲ್ಲ ಗ್ರಂಥ ಪಾರಾಯಣ ಮಾಡಿ ಭಗವಂತನಿಗೆ ಆ ಒಂದು ಸಮಾಪನ ಮಾಡಿ ಆ ಒಂದು ನೈವೇದ್ಯ, ಯಥೋಚಿತವಾದ ನೈವೇದ್ಯವನ್ನು ಮಾಡುವಂತಹದ್ದು. ಇದು ಕುಳಿತುಕೊಂಡೇ ಮಾಡೋದು, ಯಾಕೆ ಇದು ಉತ್ಸವ ಬರೋಲ್ಲ. ಇದಾದ ಮೇಲೆ ಭಾದ್ರಪದ ಮಾಸದಲ್ಲಿ ಬರತಕ್ಕಂತಹ ಏಕಾದಶಿಯಿಂದ ಅದು ಪವಿತ್ರೋತ್ಸವ ಅಂತ ಹೇಳಿದ್ರು 3 ಉತ್ಸವಗಳು.
ಅದನ್ನ ಮೊದಲು ಅಂಕರಾರ್ಪಣವು, ನಂತರ ಅಧಿವಾಸ, ಪವಿತ್ರ ಧಾರಣೆ, ಪವಿತ್ರ ವಿಸರ್ಜನೆ, ಆಮೇಲೆ ಅವಭೃತ ಸ್ನಾನ ಇಷ್ಟು ಆಗುತ್ತೆ. ಇದೆಲ್ಲ ಪವಿತ್ರೋತ್ಸವ ಅಂತ ಹೇಳಿ ಭಾದ್ರಪದದಲ್ಲಿ. ಆಶ್ವಯುಜದಲ್ಲಿ ಬಂದು ಇದಲ್ಲದೆ ಶ್ರೀಕೃಷ್ಣ ಜಯಂತಿಯೂ ಬರುತ್ತೆ. ಸೌರ ಸಿಂಹ ಮಾಸದ ಇದರಲ್ಲಿ ಕೃಷ್ಣ ಪಕ್ಷದ ಅಷ್ಟಮಿ ರೋಹಿಣಿ ನಕ್ಷತ್ರದಲ್ಲಿ ಶ್ರೀಕೃಷ್ಣ ಜಯಂತಿ. ಅದಾದ ಮೇಲೆ ಆಶ್ವಯುಜ ಮಾಸದಲ್ಲಿ ನವರಾತ್ರಿನಲ್ಲಿ ಮಹಾನವಮಿ ಮತ್ತೆ ವಿಜಯದಶಮಿ ದಿವಸ ಉತ್ಸವ. ಮೇಲ್ಕೋಟೆನಲ್ಲಿ ಹೇಗೆ ನಡೆಯುತ್ತೋ ಹಾಗೆ ಇದು 2ನೇ ಮೇಲ್ಕೋಟೆ ಅಂತ ಪ್ರಸಿದ್ಧಿ. ಮೇಲ್ಕೋಟೆನಲ್ಲಿ ಯಾವ ಚಲವರಾಯ ಸ್ವಾಮಿ ಉತ್ಸವ ನಡೆಯುತ್ತೋ ಅದೆಲ್ಲ ಇಲ್ಲೂ ನಡೀತಾ ಇತ್ತು. ಇವಾಗ ನಾವು ಅದನ್ನ ಆ ಉತ್ಸವಗಳನ್ನೆಲ್ಲ ಆದಷ್ಟು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀವಿ. ಗ್ರಾಮಸ್ಥರ ಪರಿಪೂರ್ಣ ಸಹಕಾರದಿಂದ ನಡೀತಾ ಇದೆ, ಭಕ್ತಾದಿಗಳ ಸಹಕಾರದಿಂದ ನಡೀತಾ ಇದೆ. ಹಾಗಾಗಿ ಆ ಒಂದು ವಿಜಯದಶಮಿ ದಿವಸ ಇಲ್ಲಿ ಭಗವಂತ ಆ ಒಂದು ಶಮಿ ಪೂಜೆಗಾಗಿ ಕುದುರೆ ವಾಹನದಲ್ಲಿ ಬಿದ್ದು ಮಾಡಿಸಿ ಅಲ್ಲಿ ಶಮಿ ಪೂಜೆ, ಧನುರ್ಬಾಣಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ, ಆ ಒಂದು ಬಾಣ ಪ್ರಯೋಗಗಳನ್ನೆಲ್ಲ ಮಾಡಿ, ಆ ಶಮಿ ಪತ್ರ ವಿನಿಯೋಗ ಮಾಡಿ, ಅಲ್ಲಿಂದ ಪುರಪ್ರವೇಶ ಮಾಡುವ ಸಂದರ್ಭದಲ್ಲಿ ಅವನ ಶೇಷ ವಾಹನದಲ್ಲಿ ಎದುರುಗೊಂಡು ಅವನವು ಸ್ವಾಮಿ ಸಹಿತವಾಗಿ ಉತ್ಸವ ಊರು ಸುತ್ತಲೂ ಮೆರವಣಿಗೆ ಬಂದು ದೇವರು ಬರ್ತಾರೆ. ಇದು ವಿಜಯದಶಮಿ. ಇದಾದ್ಮೇಲೆ ದೀಪಾವಳಿ, ಆಮೇಲೆ ಮಧ್ಯ ವಿಶ್ವಕ್ಸೇನರು ಅಂತ ಹೇಳ್ಬಿಟ್ಟು ನಮ್ಮ ಗಣಪತಿ ಹೇಗೆ ವೈಷ್ಣವ ಗಣಪತಿ ಆಗಿರತಕ್ಕಂತಹ ಆ ವಿಶ್ವಕ್ಸೇನರು ಬಂದು ತ್ರಿನಕ್ಷತ್ರ ತುಲಾ ಮಾಸದ ಪೂರ್ವಾಷಾಢ ನಕ್ಷತ್ರದಲ್ಲಿ ನಡೆಯುತ್ತೆ. ಆಮೇಲೆ ಉತ್ಥಾನ ದ್ವಾದಶಿ, ತದನಂತರ ದೈಹಿಕ ದ್ವಾದಶಿ, ಆಮೇಲೆ ಧನುರ್ಮಾಸದಲ್ಲಿ 30 ದಿವಸಗಳು ಕೂಡ ಮುಂಜಾನೆ ಆ ಒಂದು ಧನುರ್ಮಾಸದ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. 4000 ದಿವ್ಯ ಪರಮಂದಿರಗಳು ಅಂತ ಏನಿದೆ ಆ ಇದರ ಸಂಜೆ ಹೊತ್ತು ಪಾರಾಯಣವಾಗಿ ಆ ಇದರಲ್ಲಿ ಕೊನೆಯ ದಿವಸದಲ್ಲಿ ತಿರುಪಾವೈ ಶಾಸ್ಮರೆ ಅಂತ ಹೇಳಿ ಅವತ್ತೇ ಆಳ್ವಾರ ಪರಮಪದೋತ್ಸವ ಅಂತ ಹೇಳಿ ಇಲ್ಲಿ ಒಳಗಡೆ ನಡೆಯುತ್ತೆ. ಮಾರನೇ ದಿವಸ ಉತ್ತರಾಯಣ ಪುಣ್ಯ ಕಾಲ ಸ್ವರ್ಗದ ಬಾಗಿಲು ತೆಗೆಯೋದು. ಅದರ ಮಾರನೇ ದಿವಸ ಕನು ಹಬ್ಬ, ಅಮ್ಮನವ್ರಿಗೆ ಅಭಿಷೇಕ ಮತ್ತೆ ಮೃಗಯೋತ್ಸವ ಅನ್ನತಕ್ಕಂಥ ನಡೆಯುತ್ತೆ. ಆಮೇಲೆ ಮಾಘ ಮಾಸದಲ್ಲಿ ಇರತಕ್ಕಂತಹ ಶುಕ್ಲ ಪಕ್ಷ ಸಪ್ತಮಿ ಅವತ್ತ ರಥಸಪ್ತಮಿ ನಡೆಯುತ್ತೆ. ಇದೆಲ್ಲ ಅದಾದ್ಮೇಲೆ ಕುಂಭಮಾಸ, ಸೌರ ಕುಂಭಮಾಸದಲ್ಲಿ ಸ್ವಾತಿ ನಕ್ಷತ್ರ ದಶಘಟಿಕಾ ವ್ಯಾಪ್ತಿನರು ಹಾಗೆ ತೀರ್ಥ ನಕ್ಷತ್ರ ತೀರ್ಥ ಸ್ನಾನವನ್ನು ನಿಶ್ಚಯ ಮಾಡಿ ಅದಕ್ಕೆ ಮೊದಲು ನವಾಹೋತ್ಸವ ಪೂರ್ವಕವಾಗಿ ಆಗಮೋಕ್ತವಾಗಿ ನವಾಹ್ನಿಕ ಬ್ರಹ್ಮೋತ್ಸವ ನಡೆಯುತ್ತೆ. ಈ ಬ್ರಹ್ಮೋತ್ಸವದಲ್ಲಿ 7ನೇ ದಿವಸ ರಥೋತ್ಸವ. ಕರ್ನಾಟಕದಲ್ಲಿ ಬೇಲೂರು ಬಿಟ್ಟರೆ ನಮ್ಮ ಬೆಳತೂರಲ್ಲೇ 2 ದಿವಸ ರಥೋತ್ಸವ ನಡೆಯೋದು. ಹಾಸನ ಜಿಲ್ಲೆ ಬೇಲೂರು ಚೆನ್ನಕೇಶ್ವರ ಸ್ವಾಮಿ ರಥೋತ್ಸವ 2 ದಿವಸ ನಡೆಯುತ್ತೆ. ಹಾಗೆ ಇಲ್ಲೇ ನಮ್ಮ ಬೆಳತೂರಲ್ಲೂ ಕೂಡ ಈ ಲಕ್ಷ್ಮೀ ನರಸಿಂಹ ಸ್ವಾಮಿ ರಥೋತ್ಸವ 2 ದಿವಸ ನಡೆಯೋದು ಬಹಳ ವಿಶೇಷ. ಇದು ಬ್ರಹ್ಮೋತ್ಸವದಲ್ಲಿ ನಡೆಯೋದು. ಆ ಬ್ರಹ್ಮೋತ್ಸವದಲ್ಲಿ ಎಲ್ಲ ವಾಹನಗಳು ಸಮರಭೂಪಾಲ ವಾಹನ, ಹಂಸವಾಹನ, ಶೇಷವಾಹನ, ಸೂರ್ಯಮಂಡಲ, ಚಂದ್ರಮಂಡಲ, ಹಾಗೆ ವೈರಮುಡಿ ಅಲಂಕಾರ, ಅದನ್ನ ಕಂಠೀರ ಮುಡಿ ಅಂತ ಹೇಳ್ಬಿಟ್ಟು ಅದನ್ನ ಮುಡಿ ಧಾರಣೆ ಆಗಿ ಆ ಕಿರೀಟ ಧಾರಣೆ ಆಗಿ ವೈರಮುಡಿ ಹಾಗೆ ಆ ಗಂಡಬೆ ನಡು ಪ್ರಭೆನಲ್ಲಿ ಭಗವಂತನ ಬಿಸಿ ಮಾಡಿಸಿ ಪುಷ್ಪಮಂಟಪಾರೋಹಣವಾಗಿ ಆಮೇಲೆ ರಾಜಮುಡಿ ಕಿರೀಟ ಧಾರಣೆಯಾಗಿ ದೇವರು ಬಂದು ನಂತರ ಮಾರನೇ ದಿವಸ ಪ್ರಹ್ಲಾದ ಪರಿಪಾಲನೆಯಾಗಿ ಗರುಡೋತ್ಸವ ಆಗುತ್ತೆ. ಮಾರನೇ ದಿವಸ ಭಗವಂತನಿಗೆ ಗಜೇಂದ್ರ ಮೋಕ್ಷ ಆದಮೇಲೆ ಕಲ್ಯಾಣೋತ್ಸವ ಆಗುತ್ತೆ. ಕಲ್ಯಾಣೋತ್ಸವ ಆಮೇಲೆ ಆನೆ ವಾಹನ ಆಗುತ್ತೆ. ಅದಾದ್ಮೇಲೆ ರಥೋತ್ಸವ ಬಂದ ದಿವಸ, ನೆಲೆಗೆ ಬಂದ ದಿವಸ ತೆಪ್ಪೋತ್ಸವ ಆಗಿ, ಡೋಲೋತ್ಸವ, ಕಳತ ಸುಳಿಗೆ ಮೃಗಿಯೋತ್ಸವ ಆಗಿ, ಭಕ್ತ ಸಂಪ್ರಾಣ ದೀರೆ ಅಂತ ಹೇಳ್ಬಿಟ್ಟು ಏನು ಹೇಳಿದ್ರು ಕಳತ ಸುಳಿಗೆ ಉತ್ಸವ ಅಂತ ಆಗುತ್ತೆ. ಅದು ಕೊನೆಯ ದಿವಸ ತೀರ್ಥಸ್ನಾನ ಸಹ ಬೆಳಗಿನ ಜಾವ ಮುಂಜಾನೆ ಪಲ್ಲಕ್ಕಿನಲ್ಲಿ ನಗರ ಶೋಧನೆ ಉತ್ಸವವಾಗಿ, ಲಕ್ಷ್ಮೀ ಪ್ರಣಯ ಕಲಹ ಸಂಧಾನ ಸೇವಾ ತೀರ್ಥಸ್ನಾನವಾಗಿ, ಪೂರ್ಣಾಭಿಷೇಕ ತೀರ್ಥಸ್ನಾನ ಆಗಿ, ರಾತ್ರಿ ನರಾಂದೋಳಿಗಾರೋಹಣ ನಾಗವಲ್ಲಿ ಮಹೋತ್ಸವ ನರಾಂದೋಳಿಗಾರೋಹಣವಾಗಿ ರಾಷ್ಟ್ರಾಶೀರ್ವಾದವಾಗಿ ವ್ಯಾಖ್ಯಾನ ಪೂರ್ಣಾಹುತಿ ಮಹಾಕುಂಭ ಪ್ರೋಕ್ಷಣವಾಗುತ್ತೆ. ಕೊನೆ ದಿವಸ ಮಹಾಭಿಷೇಕ 81 ಕಳಶದಲ್ಲಿ ಸ್ವಾಮಿಗೆ 18 ಆರಾಧನೆಯೊಂದಿಗೆ ಅಭಿಷೇಕವಾಗಿ ಅವತ್ತು ಸಂಜೆ ಪುಷ್ಟಿ ಆಗಂತ ದ್ವಾದಶಾರಾಧನೆ ನಡೆಯುತ್ತೆ. ಧ್ವಜ ಅವತರಣವಾಗುತ್ತೆ. ಮತ್ತೆ ದೇವಾಲಯಗಳನ್ನು ಉದ್ವಾಸನೆಯನ್ನು ಮಾಡಿ ದಿಗ್ಬಂಧನ ವಿಮೋಚನೆಯನ್ನು ಮಾಡಿ ಆಮೇಲೆ ಮಾರನೇ ದಿವಸ ಭಗವಂತನಿಗೆ ಒಂದು ಅನ್ನಕೋಟಿ ಉತ್ಸವ ಅಂತ ಹೇಳ್ಬಿಟ್ಟು ಅನ್ನಕೂಟೋತ್ಸವ ಅಂತ ಹೇಳ್ಬಿಟ್ಟು ಭಗವಂತನಿಗೆ ವಿಶೇಷವಾಗಿರತಕ್ಕಂತಹ ನೈವೇದ್ಯವನ್ನು ಮಾಡಿ ಅವತ್ತು ಭಗವಂತ ಪುಳಿಯೋರೆಯನ್ನು ಮಾಡಿ ಊರಿನಲ್ಲಿರತಕ್ಕಂತಹ ಸಮಸ್ತ ಭಕ್ತಾದಿಗಳು ಕೂಡ ಅದನ್ನ ಪ್ರಸಾದವನ್ನ ವಿತರಣೆ ಮಾಡಲಾಗುತ್ತೆ. ಇದು ವಿಶೇಷವಾಗಿರುವಂತಹ. ಸರ್, ಈ ದೇವಸ್ಥಾನದ ಒಂದು ಪ್ರಾಂಗಣದಲ್ಲಿ ಯಾವೆಲ್ಲ ದೇವರುಗಳ ಮೂರ್ತಿಗಳು ವಿಶೇಷವಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಪ್ರಾಂಗಣದಲ್ಲಿ ಮುಖ್ಯವಾಗಿ ಮೂಲಸ್ಥಾನದ ಲಕ್ಷ್ಮೀ ನರಸಿಂಹಸ್ವಾಮಿ ಉತ್ಸವ ಮೂರ್ತಿ, ಬಲಿತ್ ಮೂರ್ತಿ ಆಗಿರುವ ನರಸಿಂಹಮೂರ್ತಿ, ಸ್ನಪನ ಮೂರ್ತಿ, ಭಗವಂತನ ಪಾದುಕೆಗಳು, ಅರ್ಧಮಂಟಪ ಅಥವಾ ಶುಕನಾಸಿಯಲ್ಲಿ ಇರತಕ್ಕಂತಹ ವಿಶ್ವಕ್ಸೇನ ಉತ್ಸವ ಮೂರ್ತಿ, ಅದರಲ್ಲಿ ಅರ್ಧಮಂಟಪ ಅಥವಾ ಶುಕನಾಸಿಯಲ್ಲಿ ವಿಶ್ವಕ್ಸೇನರ ಉತ್ಸವ ಮೂರ್ತಿಗಳು, ಮತ್ತೆ ನಮ್ಮ ಆಳ್ವಾರ್ ಮತ್ತು ರಾಮಾನುಜಾಚಾರ್ಯರು ಅವರ ಮೂರ್ತಿಗಳು, ತಿರುಮಂಗಯ್ಯ ಆಳ್ವಾರ್ ಅವರ ಮೂರ್ತಿ, ಹಾಗೆ ದ್ವಾರಪಾಲಕರ ಚಂಡಪ್ರಚಂಡರು, ಹೀಗೆ ನವರಂಗದ ದ್ವಾರದಲ್ಲಿ ದ್ವಾರಪಾಲಕರು, ಅಲ್ಲಿಂದ ಮುಂದೆ ವಿಶೇಷವಾಗಿರ್ತಕ್ಕಂಥದ್ದು ಇಲ್ಲಿ ಏನಾಗಿದೆ ಮಂಟಪದಲ್ಲಿ ಶ್ರೀರಾಮ ಪರಿವಾರದಲ್ಲಿ ಇದರಲ್ಲಿ ಸುಗ್ರೀವ ಸಖ್ಯದ ಒಂದು ಸನ್ನಿವೇಶ ಇದಿದೆ.
ಅದು ವಿಶೇಷವಾಗಿರುತ್ತೆ ಶಿಲ್ಪ. ಆಮೇಲೆ ವಾಯುವ್ಯ ಮೂಲೆಯಲ್ಲಿ ಅಮ್ಮನವರಿಗೆ ಪ್ರತ್ಯೇಕವಾದ ಸನ್ನಿಧಾನ ಬೃಂದಾವನ ಇದೆ. ಇತ್ತೀಚೆಗೆ ಇಲ್ಲಿ ಒಂದು ತಿರುಮಂಗಿ ಆಳ್ವಾರವರು ಬಂದು ಹೋಗಿದ್ರು ಒಂದು ಐತಿಹ್ಯ ಆಗಿದ್ದರಿಂದ ಅವರಿಗೆ ಪ್ರತ್ಯೇಕವಾದ ಸನ್ನಿಧಾನ ಕೂಡ ಇದೆ ಇಲ್ಲಿ ಇಲ್ಲಿರ್ತಕ್ಕಂಥ. ಹೀಗೆ ಆಮೇಲೆ ನಿಮಗೆ ತಿಳಿದ್ರ ಹಾಗೆ ಬೆಟ್ಟದಲ್ಲಿ ಇರತಕ್ಕಂತಹ ವರಸಿಂಹ ಸ್ವಾಮಿ ಸನ್ನಿಧಾನ. ಇದಲ್ದೇನೆ ಗ್ರಾಮಸ್ಥಕ್ಕೆ ಸಂಬಂಧಪಟ್ಟ ಹಾಗೆ ಗ್ರಾಮ ದೇವತೆಗಳಾಗಿರ್ತಕ್ಕಂತಹ ಮಾರಮ್ಮನವ್ರ ಗುಡಿ ಇರ್ಬೋದು, ಹಾಗೆ ಚಿಕ್ಕದೇವನವ್ರ ಚಾವಡಿ ಇರ್ಬೋದು, ಶನಿದೇವ್ರ ಗುಡಿ ಇರ್ಬೋದು. ಇತ್ತೀಚೆಗೆ ಮಲೆ ಮಹದೇಶ್ವರ ಸ್ವಾಮಿಗೂ ಕಟ್ಕೊಂಡಿದ್ದಾರೆ. ಆ ಕಡೆ ಪ್ರಾಚೀನವಾಗಿರತಕ್ಕಂತಹ ಶೈವ ಸನ್ನಿಧಾನಗಳಾಗಿರತಕ್ಕಂತಹ ಬಾಣೇಶ್ವರ, ಮಲ್ಲೇಶ್ವರ ಇತ್ಯಾದಿಗಳ ಸನ್ನಿಧಾನ ಕೂಡ ಇದೆ. ಇಷ್ಟೆಲ್ಲ ಮೂರ್ತಿಗಳು ತಮ್ಮ ಒಂದು ದೇವಸ್ಥಾನದಲ್ಲಿ ಮತ್ತು ಊರಿನ ಒಂದು ಸ್ಥಾಪನೆ ಇರುವಂತಹದ್ದು. ಇಲ್ಲಿ ಜಾತ್ರೆ ನಡೆಯುತ್ತೆ ಅಂತ ಹೇಳಿದ್ರಿ, ಯಾವ ಒಂದು ಸಂದರ್ಭದಲ್ಲಿ ನಡೆಯುತ್ತೆ? 2 ದಿನಗಳ ಕಾಲ ನಡೆಯುತ್ತೆ ಅಂತ ಹೇಳಿದ್ರಿ. ಜಾತ್ರೆ ಅನ್ನತಕ್ಕಂಥ ಇದು ಆಗಮೋಕ್ತ, ಸಂಪೂರ್ಣವಾಗಿ ಆಗಮೋಕ್ತವಾಗಿ ಪ್ರಕಾರವಾಗಿ ನಡೆಯುವಂತಹ ಉತ್ಸವ. ಬ್ರಹ್ಮೋತ್ಸವ ಅನ್ನೋದು ಸಂಪೂರ್ಣವಾಗಿ ಆಗಮೋಕ್ತ ಪ್ರಕಾರವಾಗಲ್ಲದೆ ಬೇರೆ ಇನ್ನೇನು ನಡೆಯೋಲ್ಲ. ಆಗಮ ಶಾಸ್ತ್ರದಲ್ಲಿ ಏನು ವಿಧಿಸಿದ್ಯೋ ಅದರ ಅನುಗುಣವಾಗಿ ನಡೆಯುತ್ತೆ ಹೊರತು ಬೇರೆ ಇನ್ಯಾವುದೂ ನಡೆಯೋದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಜನಗಳು ಸಿಕ್ಕಿರೋದು ನಡೆಯೋದು ಯಾವಾಗ ಅಂದ್ರೆ ಕಲ್ಯಾಣೋತ್ಸವ ಮತ್ತೆ ರಥೋತ್ಸವ. 2 ದಿವಸಗಳಲ್ಲಿ 3 ದಿವಸದಲ್ಲಿ ಸೇರ್ತಾರೆ. ಮೊದಲೆಲ್ಲ ಬರೀ ರಥೋತ್ಸವ ಕಲ್ಯಾಣೋತ್ಸವಕ್ಕೆ 2 ದಿವಸ 3 ದಿವಸ ಇರ್ತಾ ಇದ್ರು. ಈಗ ಏನಾಗಿದೆ, ನಮ್ಮ ಗ್ರಾಮಸ್ಥರಲ್ಲಿ ಅವರೆಲ್ಲ ಬಹಳ ವಿಶೇಷವಾದ ಇದರಿಂದ ಅವರು ಪಾಲ್ಗೊಂಡು ಈ 10 ದಿವಸಗಳು ಕೂಡ ನಮ್ಮ ಗ್ರಾಮಸ್ಥರು ಅದರಲ್ಲಿ ಉತ್ಸವದಲ್ಲಿ ಅಷ್ಟೇ ಇದರಿಂದ ಪರಿಪೂರ್ಣವಾಗಿ ಭಾಗವಹಿಸ್ತಾರೆ. ಈ ಒಂದು ಜಾತ್ರಾ ಮಹೋತ್ಸವವನ್ನು ಸುಗಮವಾಗಿ ನಡೆಸಲು ದೇವಸ್ಥಾನದ ಮಂಡಳಿಯ ಸಹಕಾರವಾಗಿರ್ಬೋದು, ಪೊಲೀಸ್ ಇಲಾಖೆಯ ಸಹಕಾರವಾಗಿರ್ಬೋದು, ಜೊತೆಗೆ ಇಲ್ಲೇ ನೆರೆದಿರುವಂತಹ ಗ್ರಾಮಸ್ಥರ ಒಂದು ಸಹಕಾರ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ? ಮೊದಲಿಗೆ ಹೇಳಬೇಕು ಅಂದರೆ ಈ ದೇವಸ್ಥಾನಕ್ಕೆ ಯಾಜಮಾನ್ಯವೂ ಇದೆ. ಊರಿನಲ್ಲಿ ಎಲ್ಲ ಸಮುದಾಯದಲ್ಲಿ ಇರತಕ್ಕಂಥವ್ರನ್ನ ಒಂದು ವಿಶ್ವಾಸ ತೆಗೆದುಕೊಂಡು ಅವರನ್ನು ಬಿಡದೆ ಅವರ ಪರಿಪೂರ್ಣವಾದ ಸಹಕಾರದಿಂದಲೇ ನಡೆಯುತ್ತೆ. ಹಾಗಾಗಿ ನಾವು ಇದು ಮೂಲತಃ ಈಗ ಪ್ರಸ್ತುತ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿದ್ರು ಕೂಡ ನಾವು ಸರ್ಕಾರದಿಂದ ಯಾವುದೇ ರೀತಿಯಾಗಿರತಕ್ಕಂತಹ ಇಲ್ಲಿ ಆ ನಿಧಿಯನ್ನ ನಾವು ತಗೋತಿಲ್ಲ. ದೇವಸ್ಥಾನಕ್ಕೆ ಭಕ್ತಾದಿಗಳು ಏನ್ ಮಾಡ್ತಾ ಇದ್ದಾರೆ, ಅವರವರೇ ನಿಂತು ಅದನ್ನ ಆಯಾ ದಿವಸದ ಸೇವಾರ್ಥಗಳನ್ನ ನಿರ್ವಹಿಸೋದ್ರ ಮೂಲಕವಾಗಿ ಗ್ರಾಮಸ್ಥರೇ ಸ್ವಯಂ ನಿಂತುಕೊಂಡು ಅವರೇ ತಮ್ಮ ಖರ್ಚುಗಳನ್ನೆಲ್ಲ ಹಾಕೊಂಡು ಅವರು ನೆರವೇರಿಸ್ತಾ ಇರತಕ್ಕಂಥ. ಹಾಗಾಗಿ ಪರಿಪೂರ್ಣವಾಗಿ ಇದು ಗ್ರಾಮಸ್ಥರ ಎಲ್ಲ ಸಮುದಾಯದವರ ಮತ್ತೆ ದೇವಸ್ಥಾನ ಭಕ್ತರ ಒಂದು ಸಹಕಾರದಿಂದಲೇ ನಡೆಯುತ್ತೆ. ಈ ಒಂದು ದೇವಸ್ಥಾನದಲ್ಲಿ ಐತಿಹಾಸಿಕ ಮಹತ್ವ ಹೊಂದಿರುವಂತಹ ಯಾವುದಾದ್ರೂ ಒಂದು ವಿಶಿಷ್ಟ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳು ಅಥವಾ ಪ್ರಾಚೀನ ಶಾಸನಗಳು ಏನಾದರೂ ಇದೆಯಾ? ಅದರ ಬಗ್ಗೆ. ದೇವಸ್ಥಾನಕ್ಕೆ ಪ್ರಾಚೀನವಾದ ಶಾಸನ ಇರೋದು ಆ ಹಿಂಭಾಗದಲ್ಲಿ ಇರತಕ್ಕಂತಹ ಇದರಲ್ಲಿ ಪಟ್ಟಿಕೆಯಲ್ಲಿ ಇರೋದು ಇವತ್ತು ಅದು ಹೋಗಿದೆ, ಕಾಣಲ್ಲ. ಮಿಕ್ಕೆ ಇಲ್ಲಿರತಕ್ಕಂತಹ ಶಾಸನ ಏನಿದೆ ಅದು ಬಾಣೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇರತಕ್ಕಂತಹ ಶಾಸನನ ಸುರಕ್ಷತಾ ದೃಷ್ಟಿಯಿಂದ ಇಲ್ಲಿಟ್ಟಿದ್ದಾರೆ. ಅದು ಶಿಥಿಲವಾಗಿದೆ ಅನ್ನೋ ದೃಷ್ಟಿಯಿಂದ ಇಲ್ಲಿಟ್ಟಿದ್ರು. ಅದು ಇಲ್ಲೇ ಈ ಆವರಣದಲ್ಲೇ ಇದೆ ಶಾಸನ ಸಂಬಂಧಪಟ್ಟ ಹಾಗೆ. ಇದು ಶಿಲ್ಪಗಳ ಬಗ್ಗೆ ಹೇಳಬೇಕಾದ್ರೆ ಇದು ವಿಜಯನಗರ ಶೈಲಿನಲ್ಲಿ ಇರತಕ್ಕಂತಹ ಸ್ತಂಭಗಳಿದೆ. ಇಲ್ಲಿ ಆಂಜನೇಯ ಮೂರ್ತಿ ಇರ್ಬೋದು, ಪುಷ್ಪಗಳು ಇರ್ಬೋದು, ವಿರವಾಗಿರತಕ್ಕಂತಹದ್ದು. ಆಮೇಲೆ ಗಂಡುಬೇನುಡ ಲಾಂಛನ ಇರ್ಬೋದು. ಮತ್ತೆ ಅಲ್ಲಿ ಹೇಳ ಹಾಗೆ ರಾಮರ ಒಂದು ಇದರಲ್ಲಿ ಸುಗ್ರೀವ ಸಮಾಗಮದ ಏನಿದೆ ಆ ತೊಲೆನಲ್ಲಿ ಇರತಕ್ಕಂಥದ್ದು ಬಹಳ ವಿಶೇಷ. ಆ ಕಡೆ ಇದು ಬರುತ್ತೆ, ಅದರ ಮುಂದೆ ಬರತಕ್ಕಂತಹ ಇದರಲ್ಲಿ ಪ್ರಾಂಗಣದಲ್ಲಿ ಬರುತ್ತೆ. ನವರಂಗದ ನಂತರ ಮುಂದಿನ ಭಾಗದಲ್ಲಿ ಕಂಬದ ಮೇಲೆ ತೊಲೆ ಭಾಗದಲ್ಲಿ ಬರುತ್ತೆ. ಇಂತಹ ಒಂದು ಪ್ರಾಚೀನ ದೇವಾಲಯವನ್ನು ನಿರ್ವಹಿಸುವಲ್ಲಿ ಎದುರಾಗುವ ಸವಾಲುಗಳು ಏನೇನಿದೆ ಮತ್ತು ಅವುಗಳ ಆಡಳಿತ ಮಂಡಳಿ ಅವುಗಳನ್ನು ಹೇಗೆ ನಿಭಾಯಿಸ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ? ಸವಾಲು ಅನ್ನತಕ್ಕಂಥದ್ದು ಯಾವುದೂ ಇಲ್ಲ. ಸವಾಲು ಅನ್ನತಕ್ಕಂಥದ್ದು ಏನಾಗುತ್ತೆ, ಇದನ್ನ ಯಾರು ವಿರೋಧಗಳನ್ನು ವ್ಯಕ್ತಪಡಿಸಿದ್ರೆ ಅದು ಸವಾಲು ಅಂತ ಹೇಳ್ಬೋದು. ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪಾ ಅಂದ್ರೆ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಅಂದ್ರೆ ಇದಕ್ಕೆ ಸಂಪನ್ಮೂಲವಾಗಿರತಕ್ಕಂಥ ವ್ಯಕ್ತಿಗಳಿದ್ರೆ ಅದೇ, ಅದಕ್ಕಿಂತ ಇನ್ನೊಂದು ಏನೂ ಇಲ್ಲ. ನಿರ್ವಹಣೆ ಅನ್ನತಕ್ಕಂಥದ್ದು ಸವಾಲು ಅನ್ನತಕ್ಕಂಥದ್ದು ಇಷ್ಟು ಪ್ರಾಚೀನವಾಗಿರತಕ್ಕಂಥ ಇದರ ಒಂದು ಪ್ರಾಚೀನ ಒಂದು ಇದನ್ನ ಕಾಪಾಡ್ಕೊಂಡು ಹೋಗ್ಬೇಕು. ಇಲ್ಲಿನಲ್ಲಿರತಕ್ಕಂತಹ ಒಂದು ಸಂಪ್ರದಾಯ ಬದ್ಧವಾಗಿರತಕ್ಕಂತಹ ಉತ್ಸವಗಳನ್ನು ಯಥಾಶಾಸ್ತ್ರವಾಗಿ ನಡ್ಕೊಂಡು ಹೋಗಬೇಕಾಗಿದೆ. ಆಮೇಲೆ ಇದನ್ನ ಎಂತಹ ಒಂದು ವಿಪರ್ಯಾಸ ಕಾಲಗಳು ಬಂದರೂ ಕೂಡ ಅದನ್ನ ಯಾವ ರೀತಿ ಆಚರಣೆ ಮಾಡಬೇಕು ಅನ್ನತಕ್ಕಂಥದ್ದು. ಕರೋನಾ ಸಂದರ್ಭದಲ್ಲಿ ಹಲವು ಕಡೆ ರಥೋತ್ಸವಗಳು ದೊಡ್ಡ ದೊಡ್ಡ ಜಾಗದಲ್ಲೇ ನಿಂತು ಹೋಯ್ತು. ಆದ್ರೆ ಭಗವದ್ ಕೃಪೆ ನಮ್ಗೇನಾಗಿತ್ತು, ಆ ಸಂದರ್ಭದಲ್ಲಿ ಯಾವುದೇ ತಡೆ ಇಲ್ಲದೆ ನಡೆಯಿತು. ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ
ಪರಿಪೂರ್ಣವಾಗಿ ಯಾರ್ದು ಒಬ್ರದು ಅನ್ನತಕ್ಕಂಥದ್ದು ಏಕಚಕ್ರಾಧಿಪತ್ಯ ಅನ್ನೋ ಹಾಗಿಲ್ಲ. ಇಲ್ಲಿ ಎಲ್ಲರೂ ನಾವು ಒಂದಾಗಿದ್ದೀವಿ. ನಾವು ಇಲ್ಲಿ ಯಾರು ಹಿರಿಯರೋ ಒಬ್ರು ಇದು ಅಂತ ಹೇಳ್ಬಿಡ್ತಕ್ಕಂಥ ಅನ್ನೋದಿಲ್ಲ. ಎಲ್ಲರೂ ಕೂಡ ಊರಿನ ಎಲ್ಲಾ ಸಮುದಾಯದವರು ಕೂಡ ಪರಿಪೂರ್ಣವಾಗಿದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಹಾಗಾಗಿ ಮಾಡ್ತೀವಿ. ನಮ್ಮ ಇದಕ್ಕೆ ನಮ್ಮ ಹಿರಿಯರು ವಹಿಸಿರತಕ್ಕಂಥದ್ದು ಏನಿದೆ ಆ ಒಂದು ಕೈಂಕರ್ಯಗಳನ್ನ ಅದನ್ನ ಶಿರಸ ವಹಿಸಿ ನಾವು ನಿರ್ವಾಹ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರು ಅದರಲ್ಲಿ ಯಾವುದೇ ರೀತಿಯಾದಂತಹ ಅದರಲ್ಲಿ ಹಿಂಜರಿಕೆ ಯಾರಿಗೂ ಇಲ್ಲ, ತಾತ್ಸಾರ ಯಾರಿಗೂ ಇಲ್ಲ. ಅಷ್ಟೇ ಭಕ್ತಿ ಭಾವಗಳಿಂದ ಶ್ರದ್ಧೆಯಿಂದ ಅವರೆಲ್ಲ ನಡ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ನಮ್ಗೆ ಇದುವರೆಗೂ ಸವಾಲು ಅನ್ನೋದು ಯಾವುದೂ ಕಂಡಿಲ್ಲ, ಇದುವರೆಗೂ ಕಂಡಿಲ್ಲ. ಈ ಒಂದು ದೇವಾಲಯದ ಮಹತ್ವ ಮತ್ತು ಭಕ್ತಿಯ ಬಗ್ಗೆ ಭಕ್ತರಿಗೆ ಮತ್ತು ಸಾರ್ವಜನಿಕರಿಗೆ ನೀವು ಯಾವ ಒಂದು ಸಂದೇಶವನ್ನು ನೀಡಲು ಬಯಸ್ತೀರಾ? ನೋಡಿ, ಪ್ರತಿಯೊಂದನ್ನು ನಾವು ಹೇಳುವಂಥದ್ದು ಇಷ್ಟೇನೆ. ಪ್ರತಿಯೊಂದು ಕ್ಷೇತ್ರಗಳು ಅಂತ ಹೇಳಿದಾಗ ಬರೀ ದೇವಸ್ಥಾನದ ಮೂರ್ತಿನೋ ಅಥವಾ ದೇವಸ್ಥಾನದಲ್ಲಿರತಕ್ಕಂತಹ ವಾಸ್ತುಶಿಲ್ಪವೋ ಅಥವಾ ಅಲ್ಲಿರತಕ್ಕಂತಹ ಪ್ರಸಾದವೋ ಅಷ್ಟೇ ಅಲ್ಲ. ದೇವಸ್ಥಾನ ಅಂದರೆ ಅಲ್ಲಿರೋ ಪರಿಸರ, ಅಲ್ಲಿರೋ ಬೆಟ್ಟ ಇರಬಹುದು, ಪರಿಸರದ ಒಂದು ವ್ಯಾಪ್ತಿಗೆ ಬರತಕ್ಕಂತಹ ನದಿ ಇರಬಹುದು, ಕೊಳಗಳಿರಬಹುದು, ಮಣ್ಣಿರಬಹುದು, ಅದರ ಅಪೂರ್ವವಾಗಿರತಕ್ಕಂಥ ಸಸ್ಯ ಸಂಕುಲ, ಪ್ರಾಣಿ ಸಂಕುಲಗಳಿರಬಹುದು, ಇವೆಲ್ಲ ಒಂದು ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಆದರೆ ಈ ಭಕ್ತಿಯ ಒಂದು ಪರಾಕಾಷ್ಠತೆಯಲ್ಲಿ ಬರತಕ್ಕಂತಹ ಭಕ್ತಾದಿಗಳು ನಾವೇನ್ ಮಾಡ್ತಿದ್ದೀವಿ, ಭಗವಂತನ ಸೇವೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ಅತ್ಯಲ್ಪವಾಗಿರತಕ್ಕಂತಹ ಒಂದು ಅತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಚೆನ್ನಾಗಿ ಕ್ರಿಯಾಶಾಲಿಯಾಗಿ ಆ ನಮ್ಮ ಪೂಜಾ ಕೈಂಕರ್ಯಗಳು ಭಗವಂತನ ಕೈಂಕರ್ಯಗಳು ನಡಿಬೇಕು ಅನ್ನೋ ದೃಷ್ಟಿಯಲ್ಲಿ ಹೋದಾಗ ಎಷ್ಟೋ ಕಲಬೆರಕೆಗಳು ಬರುತ್ತೆ. ಉದಾಹರಣೆ ಅರಿಶಿನ ಕುಂಕುಮ ಇರ್ಬೋದು, ಲೆಡ್ ಜಾಸ್ತಿ ಹಾಕಿರ್ತಾರೆ, ಅದನ್ನ ತರ್ತಾರೆ. ಮತ್ತೆ ಕರ್ಪೂರದಲ್ಲಿ ಹೆಚ್ಚಾಗಿ ಅಲ್ಲೂ ನಡೆದಿರುತ್ತೆ. ಆಮೇಲೆ ಎಷ್ಟು ಕಡ್ಡಿ ಇರುತ್ತೆ, ಅದು ನಮಗೆ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನು ಉಂಟು ಮಾಡುವಂತದ್ದು ಇರ್ಬೋದು. ಆಮೇಲೆ ಇದಕ್ಕಿಂತ ಹೆಚ್ಚಿಗೆ ಏನಾಗುತ್ತೆ, ಭಕ್ತಾದಿಗಳ ಸಂಖ್ಯೆ ಅಪರಿಮಿತವಾಗಿ ಬಂದಾಗ ಅಲ್ಲಿನ ಒಂದು ವ್ಯವಹಾರಗಳು, ಚಟುವಟಿಕೆಗಳು ಎಲ್ಲ ಮಾಯವಾಗಿ ಹೋಗುತ್ತೆ. ಕೊನೆಗೆ ಏನಾಗುತ್ತೆ ಅಂದ್ರೆ ಅಲ್ಲೊಂದು ಕಟ್ಕೋಬೇಕು, ನಾವು ಛತ್ರ ಕಟ್ಕೋಬೇಕು, ಇನ್ನೊಂದು ಮಾಡ್ಬೇಕು, ನಾವು ಅಲ್ಲೇ ಬರ್ತಾ ಇರ್ಬೇಕು ಅಂತ ಹೇಳಿ ಅಲ್ಲಿ ಕೃಷಿ ಪದ್ಧತಿಗಳಿರ್ಬೋದು, ಅಲ್ಲಿನ ಒಂದು ವೈಶಿಷ್ಟ್ಯತೆ ಇರುತ್ತೆ. ಕೊನೆಗೆ ಅದಕ್ಕೆಲ್ಲ ಬಂದ್ಬಿಟ್ಟು ಎಲ್ಲ ಅಂಗಡಿ ಹಾಕೊಂಡು ಮತ್ತೊಂದು ಹಾಕೊಂಡು ವ್ಯಾಪಾರೀಕರಣವಾಗೋದಿರುತ್ತೆ. ಕೊನೆಗೆ ಅವರಿಗೆಲ್ಲ ಒಂದು ಸೌಲಭ್ಯಗಳನ್ನು ಒದಗಿಸ್ತಾ ಮಾಡ್ತಿದ್ದ ಹಾಗೆ ನೀರು ಕಲುಷಿತವಾಗುತ್ತೆ, ವಾತಾವರಣ ಕಲುಷಿತವಾಗುತ್ತೆ, ಸದಾ ಗದ್ದಲದಿಂದ ಕೂಡಿರುತ್ತೆ. ಹಾಗಾಗಿ ಮುಖ್ಯವಾಗಿ ಹೇಗೆ ಬರಬೇಕು ಅಂದ್ರೆ ಅದಕ್ಕೆ ಸರಳವಾಗಿ ಭಕ್ತಿ ಭಾವದಿಂದ ಬರಬೇಕು, ದರ್ಶನ ಮಾಡ್ಕೊಳ್ಬೇಕು. ಅಲ್ಲಿ ಇರತಕ್ಕಂಥದ್ದು ಏನಿದೆ ಪರಿಶುದ್ಧವಾಗಿರತಕ್ಕಂತಹ ವಸ್ತುಗಳನ್ನ ಸಮರ್ಪಣೆ ಮಾಡ್ಬೇಕು. ಅರಿಶಿನ ನಮ್ಮ ಹತ್ರ ಇದ್ದಿದ್ರೆ, ಕುಟ್ಟಿದ ಅರಿಶಿನ ಇದ್ರೆ ಅದನ್ನ ಸಮರ್ಪಣೆ, ಇಲ್ಲಾಂದ್ರೆ ಕೈ ಮುಗಿದು ಹೋದ್ರೆ ಸಾಕು. ಹಾಗಂತ ಹೇಳ್ಬಿಟ್ಟು 5 ರೂಪಾಯಿಗೆ ಕಡಿಮೆ ಇದ್ರಲ್ಲಿ ಅರಿಶಿನ ಕುಂಕುಮ ಸಿಗುತ್ತೆ ಅಂದ್ರೆ ಕೊಟ್ಟರೆ ಭಗವಂತಗೂ ನಾವು ಧಾರಣೆ ಮಾಡೋಕ್ಕಾಗಲ್ಲ, ಪ್ರಸಾದವಾಗಿ ಕೊಡೋಕ್ಕೂ ಸಾಧ್ಯ ಇಲ್ಲ, ಬೇರೆ ಕಡೆ ಎಸೆಯಕ್ಕೂ ಆಗಲ್ಲ. ಯಾಕೆಂದ್ರೆ ಎಲ್ಲ ಅದು ಅಲ್ಲಿ ಕಲುಷಿತವಾಗುತ್ತೆ. ಹಾಗಾಗಿ ಭಗವಂತನಿಗೆ ನೀವು ಸಮರ್ಪಣೆ ಮಾಡಬೇಕು ಅಂದ್ರೆ ಹೃದಯಾಂತಃಕರಣದಿಂದ ಕೈ ಮುಗಿದ್ರೂ ಸಾಕು. ನೀವು ಅದನ್ನ ಇಂಥದ್ದು ಕಡಿಮೆ ಬೆಲೆಗೆ ಅಂತದಿಲ್ಲ, ನೀವೇ ಬೆಳೆದಿರತಕ್ಕಂತಹ ದವಸ ಧಾನ್ಯಗಳು ಯಾವ್ದಿದೆ, ನಿಮಗೆ ಯಾವ್ದು ಬಾಳೆಹಣ್ಣು ನೀವು ಇದು ಬೆಳೆಯೋದಿದ್ರೆ ಹಣ್ಣು ತಗೊಂಡ್ಬನ್ನಿ, ಪಕ್ವವಾಗಿರ್ಬೇಕಷ್ಟೇ. ಪಕ್ವವಾಗಿರ್ತವ, ಕಾಯಿ ಇರೋ ತರಬಾರ್ದು. ನೀವು ಮನೆಯಲ್ಲಿ ತೆಂಗಿನ ಗಿಡ ಹಾಕಿದ್ರೆ ಕಾಯಿ ತಗೊಂಡ್ಬನ್ನಿ, ಅದನ್ನ ಸಮರ್ಪಣೆ ಮಾಡಿ. ಯಾವುದೂ ಇಲ್ವಾ, ಕೊನೆಗೆ 2 ಕೈಯಿಂದ ಮುಗಿದ್ಬಿಡಿ ಭಗವಂತ, ಅಷ್ಟೇ ಸಾಕು. ನೀವು ತೀರ್ಥ ತಗೊಂಡು ಹೋಗಿ, ಇಲ್ಲಿಂದ ಶುದ್ಧವಾಗಿ ತೀರ್ಥ ತಗೊಂಡು ಹೋಗಿ, ದೇವ್ರು ಇನ್ನೇನೂ ಬೇಕಿಲ್ಲ. ಹಾಗಾಗಿ ನಾವು ಹೇಳುವಂಥದ್ದು ಏನಾಗಿದೆ, ಅದು ಬಿಟ್ಟು ದೇವರಿಗೆ ವಸ್ತ್ರ ಇತ್ಯಾದಿಗಳಿಗೂ ಅಷ್ಟೇನೆ ಯಾವುದೋ ಪಾಲಿಸ್ಟರ್ ಬಟ್ಟೆನೋ ಮತ್ತೊಂದು ಕೊಡೋ ಬದಲು ಶುದ್ಧವಾದ ಹತ್ತಿನಲ್ಲಿ ಇದು ಮಾಡಿದ್ರೆ ನೇಯ್ದಿರ್ತಕ್ಕಂತಹ ಹತ್ತಿ ವಸ್ತುಗಳು ಯಾಕೆ ಕೊಡೋದು, ರೇಷ್ಮೆನೇ ಕೊಡಿ ಅಂತೇನಿಲ್ಲ. ಹಾಗಾಗಿ ನೀವು ಬಂದು ಇದು ಕಾಣಿಕೆ ಹಾಕ್ಬಿಟ್ಟು ಹೀಗೆ ಬಂದು ಹಂಗೆ ಪ್ರದಕ್ಷಿಣೆ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೇಕು ಅನ್ನೋದಲ್ಲ. ನೀವು ಬಂದು ಭಗವಂತನನ್ನ ಧ್ಯಾನಿಸಿ ನೀವು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ. ಹಾಗಾಗಿ ಇದು ಯಾವುದೇ ರೀತಿಯ ನಾವು ಇದನ್ನ ಪ್ರಚಾರವನ್ನು ನಾವು ಮಾಡಿಲ್ಲ, ನಾವು ಯಾವುದೇ ಬೋರ್ಡ್ ಹಾಕೊಂಡಿಲ್ಲ, ಯಾವುದೇ ಇದನ್ನ ಸಂಬಂಧಪಟ್ಟ ಹಾಗೆ ನಾವು ಪುಸ್ತಕನೂ ಹಾಕಿ ಅದನ್ನ ನಾವು ಇದನ್ನ ಪ್ರಕಾಶನ ಪಡಿಸ್ಲಿಲ್ಲ. ಯಾಕೆ ಅಂದ್ರೆ ಇಷ್ಟೇನೆ ಕಾಳಜಿ ನಮ್ಗೆ. ಇವಾಗ ಎಷ್ಟೆಷ್ಟೋ ನೋಡ್ತಿದೀವಿ ನಾವು, ಇವಾಗ ದೊಡ್ಡ ದೊಡ್ಡ ಕ್ಷೇತ್ರಗಳೆಲ್ಲ ಇದಾಗಿ ಅಲ್ಲಿ ಕೊಡ್ತಿರತಕ್ಕಂತಹ ಪರಿಪಾಠಗಳನ್ನ ನೋಡಿ ನಮ್ಗೆ ನಮ್ಮ ಕ್ಷೇತ್ರವನ್ನ ಇದನ್ನ ನಾವು ಇಲ್ಲಿರತಕ್ಕಂತಹ ಇದನ್ನ ಉಳಿಸ್ಕೋಬೇಕಾಗಿದೆ ಅಂತ ಹೇಳ್ಬಿಟ್ಟು ನಂಬದಿದೆ. ಕೊನೆ ನಾವೆಲ್ಲ ಕಪಿಲಾ ನದಿ ಅಂತ ಹೇಳ್ತೀವಿ, ಕಪಿಲಾ ನದಿಯೇ ಅದು ಕಲುಷಿತವಾಗೋದ್ರೆ ಆ ಮಹತ್ವ ಹೇಳಿ ಏನ್ ಪ್ರಯೋಜನ? ಹೌದು, ಖಂಡಿತ. ಹಾಗಾಗಿ ಈ ಒಂದು ಧಾರ್ಮಿಕ ಚಿಂತನೆಯೊಂದಿಗೆ ವೇದಾಂತ ವಿಜ್ಞಾನ ಸಮನ್ವಯದ ಜೊತೆಗೆ ನಮ್ಮಲ್ಲಿರತಕ್ಕಂತಹ ಪರಿಸರ ಸಂರಕ್ಷಣೆಯೂ ಇದಾಗಿರ್ಬೇಕು. ದೇವಸ್ಥಾನ ಅನ್ನತಕ್ಕಂಥದ್ದು ಕೇವಲ ಧಾರ್ಮಿಕವಾದಂತಹ ಶ್ರದ್ಧಾ ಕೇಂದ್ರ ಮಾತ್ರ ಅಲ್ಲ, ಅದು ಒಂದು ಜೀವನಾಡಿಯಾಗಿದೆ. ಹೌದು.
ಹಾಗಾಗಿ ಭಕ್ತಾದಿಗಳು ನಾವು ಹೇಳುವಂತಹದ್ದು ಅವ್ರು ತಂಡೋಪತಂಡವಾಗಂತಲ್ಲ, ಸಾವಧಾನವಾಗಿ ಬನ್ನಿ, ಇಂಥ ದಿವಸವೇ ಬರಬೇಕು ಅವತ್ತೇ ನಿಮಗೆ ಅಂತಲ್ಲ, ನಿಮಗೆ ಯಾವತ್ತು ವಿರಾಮ ಆಗುತ್ತೋ ಅವತ್ತು ಬನ್ನಿ, ಭಗವಂತನ ದರ್ಶನ ಮಾಡಿ. ಸುಮ್ಮನೆ ಯಾವುದೋ ವಿಶೇಷವಾದ ದಿವಸ ಅವತ್ತು ಬಂದರೆ ನಮಗೆ ಬಹಳ ವಿಶೇಷ, ಅವತ್ತು ನಮಗೆ ವಿಶೇಷವಾದಂತಹ ಒಂದು ಪ್ರಾರ್ಥನೆ ಮಾಡ್ಕೊಂಡ್ರೆ ನಮಗೆ ಹಂಗಾಗುತ್ತೆ ಹಿಂಗಾಗುತ್ತೆ, ಅದೆಲ್ಲ ಬೇಡ. ನೀವು ಸಾವಧಾನವಾಗಿ ನಿಮಗೆ ಯಾವಾಗ ವಿರಾಮ ಆಗುತ್ತೋ ಬನ್ನಿ, ನಿಮಗೆ ಹೇಗೆ ಭಗವಂತ ನಿಮಗೆ ಅವನ ಕೃಪೆ ಮಾಡ್ತಾನೋ ಅದನ್ನ ಚೆನ್ನಾಗಿ ಅನುಭವಿಸಿ ಹೋಗಿ ಅಂತಾನೆ ಹೇಳೋದು. ಆಯ್ತು, ಖಂಡಿತ. ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಒಂದು ಕಿವಿ ಮಾತನ್ನ ಹೇಳೋದಾದ್ರೆ, ತಾಲೂಕಿನ ಜನತೆಗಿರ್ಬೋದು, ಜನಧ್ವನಿ ಕೇಳುಗರಿಗಿರ್ಬೋದು, ದೇವಸ್ಥಾನ ಅನ್ನತಕ್ಕಂಥದ್ದು ಕೇವಲ ಪೂಜಾ ಸ್ಥಾನ ಮಾತ್ರ ಅಲ್ಲ. ಹಿಂದೆ ದೇವಸ್ಥಾನ ಆಗಿರತಕ್ಕಂತಹದ್ದು ಒಂದು ಶೈಕ್ಷಣಿಕ ಕೇಂದ್ರವಾಗಿತ್ತು, ಆರೋಗ್ಯ ಪ್ರಧಾನವಾಗಿರೋ ಕೇಂದ್ರವಾಗಿತ್ತು, ನ್ಯಾಯಸ್ಥಾನವೂ ಆಗಿತ್ತು, ಎಲ್ಲವೂ ಆಗಿತ್ತು. ಇವತ್ತು ನಾವೇನ್ ಮಾಡ್ತಿದೀವಿ ಸರ್ಕಾರದಲ್ಲಿ ಅಥವಾ ಒಂದು ಪಂಚಾಯತಿನಲ್ಲಿ, ಗ್ರಾಮ ಪಂಚಾಯತ್ ನೋಡ್ಕೊಂಡಾಗ ಒಂದೊಂದಕ್ಕೂ ಒಂದೊಂದು ಪ್ರತ್ಯೇಕವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತೀವಿ ನಮ್ಮ ಒಂದು ಹೆಚ್ಚುಗಾರಿಕೆಯನ್ನು ತೋರಿಸಲಿಕ್ಕಾಗಿ. ಆದ್ರೆ ಹಿಂದಿನ ಕಾಲದಲ್ಲಿ ಇದ್ದಿದ್ದು ದೇವಸ್ಥಾನ ಒಂದೇ ಇಟ್ಕೊಂಡು ಒಂದೇ ಸೂರಿನಲ್ಲೇ ಎಲ್ಲ ನಡೀತಾ ಇತ್ತು. ದೇವಸ್ಥಾನದಲ್ಲಿ ಪಾಠಶಾಲೆ ಅಂತ ಹೇಳ್ಬಿಟ್ಟು ಅಲ್ಲಿ ಜ್ಞಾನ ಪ್ರಸರಣ ಕೇಂದ್ರವಾಗ್ತಾ ಇತ್ತು. ದೇವಸ್ಥಾನದಲ್ಲಿ ಎಲ್ಲ ಔಷಧೀಯ ಒಂದಿದಾಗಿ ಜನರಿಗೆ ಮಾನಸಿಕವಾಗಿ ನೆಮ್ಮದಿ ಇರೋದ್ರಿಂದ ಅದು ಹೇಳಬೇಕು ಅಂದ್ರೆ ನಿಮಗೆ ಮನೋರೋಗವನ್ನು ಕೊಡುವಂತ ಚಿಕಿತ್ಸಾಲಯವಾಗಿತ್ತು. ಅದೇ ಶಾಂತಿ ನೆಮ್ಮದಿ ಬರೋದ್ರಿಂದ, ಮತ್ತೆ ಹಸಿದು ಬಂದಿರತಕ್ಕಂಥವ್ರಿಗೆ ಪ್ರಸಾದಗಳನ್ನು ಕೊಡೋದ್ರಿಂದ, ಅದು ಅನ್ನ ಪ್ರಸಾದವಾಗಿರತಕ್ಕಂಥ ಇದು ಕೊಡೋದ್ರಿಂದ ಅವರು ಎಲ್ಲರಿಗೂ ಕೂಡ ಸಮಾನವಾಗಿ ಕೊಡ್ತಾ ಇದ್ದಿದ್ದರಿಂದ ಅದು ಒಂದು ಆ ಕೇಂದ್ರವಾಗಿತ್ತು, ಒಂದು ಸಲಹೋ ಕೇಂದ್ರವಾಗಿತ್ತು. ಆಪತ್ಕಾಲದಲ್ಲಿ ಇರತಕ್ಕಂಥವ್ರಿಗೆ ಏನಾಗಬೇಕು ಅಂತ ಹೇಳಿದಾಗ ಅವರಿಗೆ ರಕ್ಷಣಾರ್ಥವಾಗಿ ಆ ಸ್ತೋತ್ರಗಳನ್ನು ಹೇಳಿ ಆ ಒಂದು ಭಯವನ್ನು ಹೋಗಲಾಡಿಸ್ತಕ್ಕಂತಹ ಒಂದು ನಿರ್ಭೀತಿಯಾಗಿ ಭೀತ ಮುಕ್ತಿಯಾಗಿರತಕ್ಕಂತಹ ಒಂದು ಇದು ಕೊಡ್ತಾ ಇತ್ತು, ನೆಮ್ಮದಿಯನ್ನು ಕೊಡ್ತಾ ಇತ್ತು. ಆಮೇಲೆ ನ್ಯಾಯಸ್ಥಾನವೂ ಕೂಡ ಚಟುವಟಿಕೆಗಳಾಗಿತ್ತು. ಹಾಗೆ ಎಲ್ಲ ಒಂದೇ ಸೂರಿನಲ್ಲಿ ಇರ್ತಾ ಇತ್ತು. ಹಾಗಾಗಿ ದೇವಸ್ಥಾನ ಅನ್ನತಕ್ಕಂಥದ್ದು ಹೇಳಿದಾಗ ನಾವು ಸಾಮಾನ್ಯ ಮನುಷ್ಯರಿಂದ ಒಂದು ನಿರ್ಮಾಣವಾಗಿರ್ತಕ್ಕಂಥದ್ದಲ್ಲ, ಅದು ಎಲ್ಲದ ಯಾವುದೇ ಒಂದು ಇದಿರಬಹುದು. ಗ್ರಾಮ ದೇವಸ್ಥಾನ, ಗ್ರಾಮ ದೇವತೆನೇ ಇರಬಹುದು, ಅಲ್ಲಿಂದ ಹಿಡಿದು ಚಾರಿತ್ರಿಕವಾಗಿರತಕ್ಕಂತಹ ಐತಿಹಾಸಿಕ ಪೌರಾಣಿಕವಾಗಿರತಕ್ಕಂಥ ಹಿಂದಿನಂತ ಯಾವುದೇ ದೇವಸ್ಥಾನಗಳಿರಲಿ, ಎಲ್ಲಾ ದೇವಸ್ಥಾನಗಳು ನಾವು ಏನ್ ತಿಳ್ಕೊಳ್ಬೇಕಪ್ಪ ಅಂದ್ರೆ, ಇಂತಹ ದೇವಸ್ಥಾನಗಳಲ್ಲಿ ಪ್ರಾಚೀನವಾದ ದೇವಸ್ಥಾನಗಳನ್ನ ಬಹಳ ಅದರ ಮಹತ್ವವನ್ನು ಅರಿತು ಹಿಂದೆ ಅದನ್ನ ಯಥಾ ರೀತಿ ಶಾಸ್ತ್ರೋಕ್ತವ ಮಾಡಬೇಕು ಅಂತ ಹಿರಿಯರು ಶ್ರಮ ಪಟ್ಟು ಅದನ್ನು ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಹೊಸದಾಗಿ ದೇವಸ್ಥಾನ ನಿರ್ಮಾಣ ಬೇಡ, ಹಳೆ ದೇವಸ್ಥಾನಗಳನ್ನೇ ಅದನ್ನ ಕಾಪಾಡಿಕೊಂಡು ಅದಕ್ಕೆ ಶ್ರಮಿಸಿ ನಮ್ಮಲ್ಲಿ ಇರತಕ್ಕಂತಹ ಗ್ರಾಮದಲ್ಲೇ ಇರತಕ್ಕಂತಹ ದೇವರುಗಳನ್ನ ಬೇರೆ ಕಡೆ ಹೋಗಿ ಬರ್ಬೇಕಷ್ಟೇನೆ. ಆದ್ರೆ ನಮ್ಮಲ್ಲಿರತಕ್ಕಂತಹ ಇದನ್ನ ದೇವರನ್ನ ಕೊಂಡಾಡೋದ್ರಲ್ಲಿ ಏನಿದೆ, ನಮ್ಮೂರವರೇ ಕೊಂಡಾಡುವಂತಹದ್ದು ಏನಿದೆ ಅಷ್ಟಕ್ಕೆ ಸೀಮಿತ ಮಾಡ್ಕೊಂಡ್ರೆ ನಮಗೆ ನಿರ್ವಾಹ ಮಾಡ್ಲಿಕ್ಕೂ ಕಷ್ಟ ಆಗಲ್ಲ. ನಾವು ಚೆನ್ನಾಗಿ ನೆಮ್ಮದಿಯಾಗಿರ್ಬಹುದು, ಭಗವಂತನ ಪೂಜೆಯು ಚೆನ್ನಾಗಿ ನಡೆಯುತ್ತೆ. ಅದರಿಂದ ಯಾವುದೇ ರೀತಿ ಅನುದಾನವನ್ನು ನಾವು ಕೇಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಲ್ಲ. ಇಲ್ಲಾಂದ್ರೆ ಪ್ರತಿಯೊಂದಕ್ಕೂ ಸರ್ಕಾರವನ್ನ ಕೇಳಬೇಕಾಗತ್ತೆ. ಆ ತರದೆಲ್ಲ ನಿಂತಿದೆ. ಭಕ್ತಾದಿಗಳಿಂದ ದೇವಸ್ಥಾನ ನಿರ್ಮಾಣ ಆಗಬೇಕು. ಸಾರ್ವಜನಿಕ ಅಂತ ಹೇಳ್ತೀವಿ. ಸಾರ್ವಜನಿಕ ಅಂದ್ರೆ ಏನಾಗುತ್ತೆ, ಸಾರ್ವಜನಿಕರಿಗೆ ರಸ್ತೆ ಸಾರ್ವಜನಿಕ ಅಂತ ಹೇಳ್ತೀವಿ. ಅದರಲ್ಲಿ ರಸ್ತೆ ಎಲ್ಲರಿಗೂ ಬೇಕು. ನಡ್ಕೊಂಡು ಹೋಗೋರು ಹೋಗ್ತಾರೆ, ಸೈಕಲ್ ಮೇಲವರು ಹೋಗ್ತಾರೆ, ಲಾರಿನೂ ಹೋಗುತ್ತೆ, ಬಸ್ಸು ಹೋಗುತ್ತೆ. ರಸ್ತೆ ಅನ್ನೋದು ಇದು ಸಾರ್ವಜನಿಕ ಅಂತ ಹೇಳ್ತೀವಿ. ಅಲ್ಲಿ ಅದು ನಮಗೆ ಅನಿವಾರ್ಯ. ದೇವಸ್ಥಾನ ಅನ್ನತಕ್ಕಂಥದ್ದು ಒಬ್ಬರಿಗೆ ಆಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅವ್ರು ಬರಲ್ಲ, ಅವ್ರು ಬರಲೇಬೇಕು ಅಂತ ಆಗ್ರಹ ಇಲ್ಲ. ದೇವಸ್ಥಾನ ಬರೋರು ಯಾರು, ಆ ದೇವಸ್ಥಾನ ಮೇಲೆ ದೈವದ ಮೇಲೆ ನಂಬಿಕೆ ಇರೋರು ಭಕ್ತರು ಬರ್ತಾರೆ. ಹಾಗಾಗಿ ಇದು ಒಂದು ಸಣ್ಣ ಒಂದು ವ್ಯತ್ಯಾಸ ಇದೆ. ಹಾಗೆ ದೇವಸ್ಥಾನ ಅನ್ನೋದು ನಡೆಯೋದು ಕೂಡ ಹಾಗೇನೆ. ಇದು ಭಕ್ತಾದಿಗಳಿಂದಲೇ, ಅವರ ಒಂದು ಶ್ರದ್ಧಾ ಭಕ್ತಿಗಳಿಂದಲೇ ಈ ಒಂದು ದೇವಸ್ಥಾನಗಳು ನಡೀಬೇಕು. ಅದಕ್ಕೆ ತಕ್ಕ ಹಾಗೆ ಪ್ರೋತ್ಸಾಹ ಕೊಡಬೇಕು. ಅದಕ್ಕೆ ತಕ್ಕ ಹಾಗೆ ಧಾರ್ಮಿಕವಾದ ನಮ್ಮ ಡಾಂಬಿಕತೆಯನ್ನು ಬಿಟ್ಟು ಸರಳವಾಗಿ ಅಲ್ಲಿ ದೇವಸ್ಥಾನ ಬರ್ಬೇಕು. ನಮ್ಮ ವೇಷಗಳು ಸರಳವಾಗಿರ್ಬೇಕು. ನಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆನಲ್ಲಿ ಬರಬೇಕು. ಯಾವುದೋ ಇದು ಬಂದ ಹಾಗೆ ಪಿಕ್ನಿಕ್ ಬರೋ ಹಾಗೆ ತುಂಡುಡುಗೆಗಳನ್ನು ಉಟ್ಕೊಂಡು ಮತ್ತೊಂದು ಅಲ್ಲ. ನಮ್ಮ ಕುಲಾಚಾರಗಳಿಗೆ ಇರತಕ್ಕಂತಹ ಸಾಂಪ್ರದಾಯಿಕವಾದಂತಹ ವಸ್ತ್ರಗಳನ್ನ ಧಾರಣೆ ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ವಿನಮ್ರವಾಗಿ ಬಂದು ಪ್ರಾರ್ಥನೆ ಸಲ್ಲಿಸೋ ಹಾಗಾಗಬೇಕು ಅನ್ನೋದು ಇದೇ ನಾವು ನಮ್ಮ ಜನಗಳಿಗೆ ಕೇಳ್ಕೊಳ್ಳುವಂತಹ ಕಳಕಳಿಯ ಪ್ರಾರ್ಥನೆ. ಆತ್ಮೀಯ ಶ್ರೋತೃಗಳೇ, ಇಲ್ಲಿಯವರೆಗೂ ಸರಗೂರು ತಾಲೂಕಿನ ಕೇಬೆಳತೂರು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ, ಜಾತ್ರೆ ಮತ್ತು ರಥೋತ್ಸವದ ಕುರಿತು ಮತ್ತು ಊರಿನ ಇತಿಹಾಸದ ಕುರಿತು, ದೇವಸ್ಥಾನದ ಇತಿಹಾಸದ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಕೇಬೆಳತೂರು ಗ್ರಾಮದಲ್ಲಿರುವ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ
ಇತಿಹಾಸ, ಮಹತ್ವ ಮತ್ತು ಭಕ್ತರ ಪಾಲಿಗೆ ಅದು ಒಂದು ಶಕ್ತಿ ಕೇಂದ್ರವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತಿದೆ ಎಂಬುದನ್ನು ನಾವು ವಿವರವಾಗಿ ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ದೇವಸ್ಥಾನದ ಇತಿಹಾಸ, ವೈಭವ, ಹಬ್ಬಗಳ ಆಚರಣೆ ಇತ್ಯಾದಿ ವಿಷಯಗಳ ಕುರಿತು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು. ವೇದ ಸಾರ ನಮೋ ನಿರ್ವಿಕಾರ ನಮೋ ನಿಖಿಲ ಪೂಜಿತ ದೇವಾದಿಶ್ರೇಷ್ಠ ನಮೋ ದೀನ ಬಂಧು ಕೃಪಾ ಸಾರ ಸಿಂಧು ನಮೋ ದೇವ ದೇವ ನಮೋ ನಾರಸಿಂಹ ನಮೋ ಇಷ್ಟವರದಾಯಕ ನಾರಸಿಂಹ ನಮಸ್ತೆ ನಮಸ್ತೆ ನಮೋ ನಾರಸಿಂಹ.